ಸ್ನೇಹಿತರೆ ನಮಸ್ಕಾರ. ನಾನೀಗ ಬರವಣಿಗೆಗೆ ಸಂಬಂಧಪಟ್ಟಂಗೆ ಕೆಲವು ಸಂಗತಿಗಳನ್ನು ಮಾತಾಡಬೇಕು, ಹೇಳಬೇಕು ಅಂತ ಇಲ್ಲಿ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಬರವಣಿಗೆ ಅನ್ನೋದು ನಮ್ಮನ್ನು ನಾವು ಅಭಿವ್ಯಕ್ತಿಸಿಕೊಳ್ಳುವ ಒಂದು ಸಾಧನ, ಒಂದು ಮಾಧ್ಯಮ, ಒಂದು ಮೀಡಿಯಾ. ನೀವು ಬರೆಯುವಾಗ ನಿಮ್ಮನ್ನು ನೀವು, ನಿಮ್ಮ ವಿಚಾರಗಳನ್ನು, ನಿಮ್ಮ ಆಲೋಚನೆಗಳನ್ನು, ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ಅನುಭವಗಳನ್ನು ದಾಖಲಿಸ್ತಾ ಇರ್ತೀರಿ. ಹೀಗೆ ದಾಖಲಿಸುವುದಕ್ಕೆ ಇರುವ ಹಲವು ಮಾದರಿಗಳಲ್ಲಿ ಬರವಣಿಗೆ ಅನ್ನೋದು ಕೂಡ ಒಂದು. ಈಗ ನಾನು ಮಾತಾಡಿ ನೀವು ಕೇಳಿಸಿಕೊಂಡು ನೋಡಿ ಹೋಗೋದು ಒಂದು ವಿಧಾನ ಆದರೆ, ಇದು ಮುಖಾಮುಖಿಯಾಗಿ ಎದರ ಬದರ ಕೂತು ಮಾತಾಡಿ ನನ್ನ ಅನುಭವಗಳು, ನನ್ನ ಅನಿಸಿಕೆಗಳನ್ನು, ನನ್ನ ವಿಚಾರಗಳನ್ನು ಹೇಳಿಕೊಳ್ಳೋದು ಒಂದು ವಿಧಾನ ಆದರೆ, ಕೇಳುಗನಿಗೆ ತಲುಪಿಸುವುದು ಇನ್ನೊಂದು ವಿಧಾನ. ಇದು ಈಗ ಡಿಜಿಟಲ್ ಮಾಧ್ಯಮ ಅಥವಾ ಮಾಧ್ಯಮದ ಪ್ರವೇಶದಿಂದ ದೂರದರ್ಶನ ಆಗಿರ್ಬೋದು ಮತ್ತು ಮೊಬೈಲ್, ಕ್ಯಾಮರಾ ಇವುಗಳನ್ನೆಲ್ಲ ಟೂಲ್ಗಳನ್ನು ಬಳಸಿ ನಾವು ತಲುಪ್ತಾಯಿದ್ದೀವಿ. ಮುಂಚೆ ಬರೀ ಮೌಖಿಕ ಪರಂಪರೆಗೆ ಮಾತ್ರ ಕಮ್ಯುನಿಕೇಟ್ ಮಾಡುವ ಕ್ರಮ ಇತ್ತು. ಆಮೇಲೆ ಅದಲ್ಲದೆ ಅದರ ಜೊತೆಗೆ ಪೂರಕವಾಗಿ ಇನ್ನೊಂದು ಮಾದರಿಯ ಅನುಭವವನ್ನು ದಾಖಲಿಸುವ, ವಿಚಾರಗಳನ್ನು ದಾಟಿಸುವ ಕೆಲಸವನ್ನು ಮನುಷ್ಯ ಮಾಡಿಕೊಂಡದ್ದು ಒಂದು ಭಾಷೆ ಅನ್ನೋದನ್ನು ಮಾಡೋದು. ಅದರೊಂದಿಗೆ ಬರವಣಿಗೆ ಅನ್ನೋದು ಭಾಷೆಯಲ್ಲಿನೇ ಎರಡು ಪ್ರಧಾನ ಮಾದರಿಗಳು. ಒಂದು ಮಾತು ಆಡುವ ಮೂಲಕ ಕೇಳುಗನನ್ನು ತಲುಪೋದು, ಇನ್ನೊಂದು ಬರವಣಿಗೆಯ ಮೂಲಕ ಓದುಗನನ್ನು ತಲುಪೋದು. ಬರವಣಿಗೆ ಅನ್ನೋದು ಎರಡೂ ಕಡೆಯೂ ಒಟ್ಟು ಭಾಷೆ ಅನ್ನೋದು ಇಲ್ಲಿ ಮಾಧ್ಯಮದ ಥರ ಬಿಹೇವ್ ಮಾಡ್ತದೆ. ಬರೀ ಹೆಂಗೆ ಮಾತಾಡುವಾಗ ಆಡುವವನಿಂದ ಹೊರಟ ಮಾತು ಕೇಳುಗನನ್ನು ತಲುಪುತ್ತದೆ, ಅದು ಭಾಷೆಯ ಮೂಲಕ, ಧ್ವನಿಯ ಮೂಲಕ ಅದು ತಲುಪ್ತದೆ. ಬರವಣಿಗೆಯಲ್ಲಿ ಏನಾಗುತ್ತೆ ಅಂದರೆ ಇದು ಇನ್ನೊಂದು ವಿಧಾನದಲ್ಲಿ ಅಕ್ಷರಗಳ ಮೂಲಕ ಬರೆದದ್ದು ಅದು ಇನ್ನೊಬ್ಬನ ಕಣ್ಣಿಗೆ ಹೋಗಿ ಓದಿ ಅದನ್ನು ಅರ್ಥ ಮಾಡಿಕೊಂಡು, ಅಂದರೆ ಇದೊಂದು ಬರವಣಿಗೆಯಲ್ಲಿ ಬಳಸುವ ಭಾಷೆ ಒಂದು ಸಂಕೀರ್ಣವಾದ ಪ್ರಾಸೆಸ್ನಿಂದ ಕೂಡಿರ್ತದೆ. ಈಗ ನಾನು ಒಂದು ಬರೆದ ಪಠ್ಯವನ್ನು ಯಾರು ಓದುತ್ತಾರೆ ಅಂತನ್ನೋದು ಗಮನದಲ್ಲಿಟ್ಕೊಂಡೇ ನಾನು ಬರೆದಿರ್ತೇನೆ. ಆದರೂ ಕೂಡ ಅಕ್ಷರ ಅನ್ನೋದು ನಾಶ ಇಲ್ಲದೆ ಇರುವಂಥದ್ದು, ಅವಿನಾಶಿ ಅಂತ ಅನ್ನೋ ಅರ್ಥದೊಳಗೆ ಅಕ್ಷರ, ಕ್ಷಯಿಸಲಾರದ್ದು ಅಂತ ಅನ್ನೋದ್ರೊಳಗೆ ಅಕ್ಷರ ಬಳಸ್ತೀವಿ. ಹೀಗೆ ಬರೆದ ಬರವಣಿಗೆಯನ್ನು ಓದುಗ ಓದಿ ತನ್ನ ಮನಸ್ಸಿನಲ್ಲಿ ವಿಚಾರಗಳನ್ನು ಮಾಡಿದರೆ ಈ ಭಾಷೆ ಬರವಣಿಗೆಯ ಮೂಲಕ ಮಾಧ್ಯಮವಾಗಿ ಕನ್ವರ್ಟ್ ಆಗಿ ಅದು ನಿಮಗೆ ತಲುಪ್ತಾ ಇರ್ತದೆ, ಓದುಗನಿಗೆ ತಲುಪ್ತಾ ಇರ್ತದೆ. ಸೊ ಬರೆಯುವಾಗಲೇ ನಾನು ಯೋಚನೆ ಮಾಡ್ತಾ ಇರ್ತೀನಿ, ಯಾರನ್ನು ತಲುಪಲಿಕ್ಕಾಗಿ ನಾನು ಇದನ್ನು ಬರೀತಾ ಇದ್ದೀನಿ. ಪ್ರತಿಯೊಂದು ಬರವಣಿಗೆ, ಪ್ರತಿಯೊಂದು ಮಾತು ಕೂಡ ಒಂದು ನಿರ್ದಿಷ್ಟವಾದ ಉದ್ದೇಶ ಮತ್ತು ಗುರಿಯನ್ನು ಹೊಂದಿರ್ತದೆ. ಆ ಗುರಿ ಮತ್ತು ಉದ್ದೇಶದ ಅನುಗುಣವಾಗಿ ಅದರ ಸ್ವರೂಪ ಕೂಡ ನಿರ್ಧಾರ ಆಗ್ತದೆ. ನಾನು ಬರೀ ಒಂದು ಸುದ್ದಿಯನ್ನು ಬರೆದು ಅಥವಾ ನಾನೊಂದು ಡೈರಿನಲ್ಲಿ ಒಂದೇನು ನೋಟ್ ಬರೆದಿಟ್ಟರೆ, ಐ ಆಮ್ ರೈಟಿಂಗ್ ಇಟ್ ಫಾರ್ ಮೈ ಸೆಲ್ಫ್. ನನಗಾಗಿ ನಾನು ಮಾತಾಡ್ತೇನೆ. ಅದರ ಮಾತನ್ನೋದು ನನಗಾಗಿ ನಾನು ಮಾತಾಡೋದಿರೋದಿಲ್ಲ, ಯಾವಾಗಲೂ ಇನ್ನೊಬ್ಬರಿಗಾಗಿ ಬರೀತದೆ. ಅಲ್ಲಿ ಓದುಗ ಅಬ್ಸೆಂಟ್ ಇದ್ದರೂ ಕೂಡ ಈಸ್ ನಾಟ್ ಅಬ್ಸೆಂಟ್, ಹಿ ಈಸ್ ಅ ವೆರಿ ಮಚ್ ಪ್ರೆಸೆಂಟ್, ಬಟ್ ಅವನು ಅಗೋಚರವಾದ ವ್ಯಕ್ತಿ ಅವನು. ಈ ಓದುಗ ಯಾರು ಇಲ್ಲಿ ಬರ್ತಾರೆ, ಯಾರು ಇದನ್ನು ನೋಡ್ತಾರೆ ಅನ್ನೋದೊಂದು ಗಮನದಲ್ಲಿ ಇಟ್ಕೊಂಡೇ ನಾವು ಬರೀತಾ ಇರ್ತೀವಿ. ಇದರ ನೋಡುಗರು ಯಾರು, ಇದರ ಸ್ವರೂಪ ಎಂಥದ್ದಿರಬೇಕು ಅಂತ. ನಾನೀಗ ಒಟ್ಟು ಜನರಲ್ಲಾದ ಬರವಣಿಗೆಗೆ ಸಂಬಂಧಪಟ್ಟಂಗೆ ಮಾತಾಡಿದ್ದೇನೆ. ಇಲ್ಲಿ ಈ ವಿಷಯದಲ್ಲಿ ಬರವಣಿಗೆ, ಡಿಜಿಟಲ್ ಮಾಧ್ಯಮಕ್ಕೆ ಬೇಕಾದ ಬರವಣಿಗೆಯ ಸ್ವರೂಪ ಹೇಗಿರಬೇಕು ಅನ್ನೋದನ್ನು ನಾನಿಲ್ಲಿ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಏನಿದು ಡಿಜಿಟಲ್ ಮಾಧ್ಯಮ ಅಂತಂದರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಮಾಧ್ಯಮದಲ್ಲಿನ ಒಟ್ಟು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಉಂಟಾದ ಬೃಹತ್ ಕ್ರಾಂತಿಯ ಪರಿಣಾಮವಾಗಿ, ಇದನ್ನು ಕ್ರಾಂತಿ ಅಂತಲೇ ಪ್ರಜ್ಞಾಪೂರ್ವಕವಾಗಿ ಕರೀತಾ ಇದ್ದೀನಿ, ಕ್ರಾಂತಿಯ ಪರಿಣಾಮವಾಗಿ ಒಟ್ಟು ಸಾಮಾನ್ಯರ ಜನಜೀವನದ ಮೇಲೆ ಕೂಡ ತುಂಬ ಬದಲಾವಣೆಯನ್ನು ಉಂಟು ಮಾಡಿತು. ಯಾವುದು ನಮ್ಮ ರೂಢಿಗತ ನಂಬಿಕೆಗಳಿದ್ದವು, ರೂಢಿಗತ ಆಲೋಚನಾ ಕ್ರಮ ಇತ್ತು, ರೂಢಿಗತ ನಡವಳಿಕೆಗಳಿತ್ತು, ಆ ಎಲ್ಲವುಗಳನ್ನು ಮೇಜರಾಗಿ ಶಿಫ್ಟ್ ಮಾಡಿತು. ಅದರ ಬದಲಾವಣೆಯ ಮುಂದುವರಿಕೆಯಾಗಿ ಇವತ್ತು ಡಿಜಿಟಲ್ ಮಾಧ್ಯಮ ಅನ್ನೋದು ಬಂದಿದೆ. ಈ ಡಿಜಿಟಲ್ ಮಾಧ್ಯಮ ಆರಂಭದಲ್ಲಿ ಟಿ ವಿ ಮೂಲಕ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ನಾವು ಅದನ್ನು ಕರಿತಿದ್ವಿ. ಈಗ ಎಲೆಕ್ಟ್ರಾನಿಕ್ ಮೀಡಿಯಾದ ನಂತರದ
ಬೆಳವಣಿಗೆಯಾಗಿ ಡಿಜಿಟಲ್ ಮಾಧ್ಯಮ ಚಾಲ್ತಿಯಲ್ಲಿದೆ. ಈ ಡಿಜಿಟಲ್ ಮಾಧ್ಯಮದಲ್ಲಿ ನಾವು ಡಿಜಿಟಲ್ ಮಾಧ್ಯಮದ ಮೂಲಕ ನಾವು ನನ್ನ ಶ್ರೋತೃಗಳನ್ನು, ನನ್ನ ನೋಡುಗರನ್ನು, ನನ್ನ ಓದುಗರನ್ನು ನಾನು ತಲುಪ್ತಾ ಇದ್ದೀನಿ. ಈ ಡಿಜಿಟಲ್ ಮಾಧ್ಯಮದ ವಿಶೇಷತೆ ಏನು ಅಂತಂತಂದರೆ, ಇದು ಮುದ್ರಣ ಮಾಧ್ಯಮದ ಹಾಗೆ ಓದಲಿಕ್ಕೂ ಅನುಕೂಲವನ್ನು ಕಲ್ಪಿಸ್ತದೆ ಮತ್ತು ಟಿ ವಿ ಮಾಧ್ಯಮದ ಹಾಗೆ ನೋಡುವುದಕ್ಕೂ ಅವಕಾಶ ಕಲ್ಪಿಸ್ತದೆ. ಸೊ ಯಾವುದನ್ನು ಮುದ್ರಣ ಮತ್ತು ದೂರದರ್ಶನದ ಮಿಕ್ಸ್ಡ್ ಫಾರ್ಮ್ಯಾಟ್ನಲ್ಲಿ ಅದೆರಡನ್ನೂ ಸೇರಿಸಿದ ಹೊಸ ಮಾಧ್ಯಮದ ರೂಪದಲ್ಲಿ ನವಮಾಧ್ಯಮ ಅಂತ ನಾವು ಇದನ್ನು ಕರಿತೇವೆ, ಆ ರೂಪದಲ್ಲಿ ಇದು ಇವತ್ತು ನಮ್ಮ ಮುಂದೆ ಇದೆ. ನಾನು ಈ ಡಿಜಿಟಲ್ ಮಾಧ್ಯಮದಲ್ಲಿ ಆಡಿಯನ್ಸ್ ಕೂಡ ತುಂಬ ವಿಶಿಷ್ಟವಾದ ಆಡಿಯನ್ಸ್ ಇಲ್ಲಿ ಬರ್ತಾರೆ. ಹಾಗೆ ಮುದ್ರಣ ಮಾಧ್ಯಮದಲ್ಲಿ ಒಬ್ಬ ಓದುಗನಾಗಿ ಇರಲಿಕ್ಕಾಗಿ ನಮಗೆ ಅಕ್ಷರ ಬರುವುದು ಮಾತ್ರ ಸಾಕಾಗಿತ್ತು. ಅವನಿಗೆ ಓದಲಿಕ್ಕೆ ಬರಬೇಕು, ಅವನಿಗೆ ಅದು ತಲುಪಬೇಕು ಅನ್ನೋದು, ಅಕ್ಷರ ಬಲ್ಲುವುದು ಮಿನಿಮಮ್ ಕ್ವಾಲಿಫಿಕೇಷನ್ ಆಗಿತ್ತು. ಟಿ ವಿ ಬಂದ ತಕ್ಷಣ ಏನಾಗ್ಬಿಡ್ತು ಅಂತಂದರೆ, ಎಲೆಕ್ಟ್ರಾನಿಕ್ ಮೀಡಿಯಮ್ ಅಂತ ನಾವೇನು ಕರಿತೀವಿ, ಅದು ಟಿ ವಿ ಬಂದ ತಕ್ಷಣ ಏನಾಗ್ಬಿಡ್ತು ಅಂದರೆ, ಓದಲಿಕ್ಕೆ ಬರದೇ ಇದ್ದರೂ ಕೂಡ ದೃಶ್ಯಗಳ ಮೂಲಕ ಮಾಹಿತಿಯನ್ನು, ವಿಷಯವನ್ನು ಟ್ರಾನ್ಸ್ಫರ್ ಮಾಡಬಹುದು ಅನ್ನೋ ಕಾರಣಕ್ಕಾಗಿ ಅದನ್ನು ಶುರು ಮಾಡಿದ್ದು. ಈಗ ಏನಾಯ್ತು ಅಂತಂದರೆ, ಅವೆರಡನ್ನೂ ಸೇರಿಸಿದ, ಅಂದರೆ ದೃಶ್ಯವೂ ಬೇಕು ಇಲ್ಲಿ ಮತ್ತು ಶಬ್ದ, ಅಕ್ಷರ, ಪದಗಳು ಬೇಕು, ಬರವಣಿಗೆ ಕೂಡ ಬೇಕು. ಎರಡನ್ನು ಸೇರಿಸಿದ ಹೊಸ ಮಾಧ್ಯಮ ಡಿಜಿಟಲ್ ಮಾಧ್ಯಮ. ಈ ಡಿಜಿಟಲ್ ಮಾಧ್ಯಮವನ್ನು ಯಾರು ಬಳಸ್ತಾರೆ ಮತ್ತು ಹೇಗೆ ಬಳಸ್ತಾರೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಡಿಜಿಟಲ್ ಮಾಧ್ಯಮದಲ್ಲಿ ಮೊದಲು ವೆಬ್ಸೈಟ್ಗಳಂತ ಇದ್ದು, ವೆಬ್ಸೈಟ್ಗಳಲ್ಲಿ ಬರುವ ಮಾಹಿತಿಯನ್ನು ಪ್ರಸಾರ ಮಾಡ್ತಾಯಿತ್ತು. ಈಗ ಅದನ್ನು ಒಂದು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಥವಾ ಒಂದು ಗ್ಯಾಜೆಟ್ನಲ್ಲಿ ಅದನ್ನು ಬಳಸಲಿಕ್ಕೆ ಸಾಧ್ಯ ಆಯಿತು. ಅಲ್ಲಿ ಕೂಡ ಅಲ್ಲಿ ಡಿಜಿಟಲ್ ಮಾಧ್ಯಮ ಬಂದಾಗ ನಾವೇನು ಅಂದ್ಕೊಂಡ್ವಿ ಅಂದರೆ, ಲ್ಯಾಪ್ಟಾಪ್ ಮತ್ತು ಕನಿಷ್ಠ ಒಂದು ಟೂಲ್, ಟಿ ವಿ ಹೇಗೆ ಮಾಧ್ಯಮ ಆಗಿತ್ತಲ್ಲ ಹಾಗೆ ಇಲ್ಲೊಂದು ಟೂಲ್ ಕೂಡ ಬೇಕಾಗ್ತದೆ ಅನ್ನೋ ಕಾರಣಕ್ಕಾಗಿ ನಾವು ಇದನ್ನು ಯೋಚನೆ ಮಾಡಿದ್ವಿ. ಅಂದರೆ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ ಇದ್ದರೆ ಮಾತ್ರ ಇದನ್ನು ಆಡಿಯನ್ಸನ್ನು ತಲುಪಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇದೊಂದು ಹರ್ಡಲ್ ಇದು ಅಂತ ಭಾವಿಸಿದ್ವಿ. ಯಾವಾಗ ಸ್ಮಾರ್ಟ್ಫೋನ್ಗಳು ಮಾರುಕಟ್ಟೆಗೆ ಆಗಮಿಸಿದವು ಮತ್ತು ಪಾಪ್ಯುಲರೈಸ್ ಆದವು, ತುಂಬ ಜನಪ್ರಿಯ ಆದವು, ದ್ಯಾಟ್ ಮೇಡ್ ದ ಮೇಜರ್ ಡಿಫ್ರೆನ್ಸ್. ಈಗ ನಮ್ಮ ಆಡಿಯನ್ಸ್ ಏನಾಗಿದೆ, ಓದುಗರು ಏನಾಗಿದ್ದಾರೆ ಅಂತಂದರೆ, ಓದುಗರು ಏನಾಗಿದ್ದಾರೆ ಅಂದರೆ, ಇಲ್ಲಿ ತುಂಬ ಸ್ಪೆಸಿಫಿಕ್ ಆದ ಸ್ಪೆಷಲೈಸ್ಡ್ ನೋಡುಗರು ನಮಗೆ ನೋಡಲಿಕ್ಕೆ ಸಿಗ್ತಾರೆ. ಹಿಂದೆ ಕೂಡ ಮುದ್ರಣ ಮಾಧ್ಯಮದಲ್ಲಿ ಇದ್ದಾಗ ಕೂಡ ಒಬ್ಬ ಪತ್ರಕರ್ತನಾದವನು ಹಲವು ಸಂಗತಿಗಳನ್ನು ತಿಳ್ಕೊಳ್ಬೇಕಾಗಿತ್ತು. ಕ್ರೀಡೆ, ವಿಜ್ಞಾನ, ಇತಿಹಾಸ, ಸಂಗೀತ, ಸಾಹಿತ್ಯ, ರಾಜಕಾರಣ, ಹೀಗೆ ಹಲವು ವಿಷಯಗಳನ್ನು ತಿಳ್ಕೊಬೇಕಾಗಿತ್ತು. ಆದರೆ ತನಗೆ ಗೊತ್ತಿರುವ ಒಂದು ವಿಷಯದಲ್ಲಿ ಅವನು ಮಾಸ್ಟರಿ ಮಾಡಿದರೆ ಸಾಕಾಗ್ತಿತ್ತು. ಬದಲಾದ ಸಂದರ್ಭದೊಳಗೆ ಅಷ್ಟು ಮಾಸ್ಟರಿ ಸಾಕಾಗಲಿಲ್ಲ. ಈಗ ಇಲ್ಲಿ ಏನಾಗಿದೆ ಅಂದರೆ, ಮೊಬೈಲ್ ಮೂಲಕ ತಲುಪುವಾಗ ವ್ಯಕ್ತಿಗತವಾಗಿ ಇಂಡಿವಿಜುವಲನ್ನು ನಾವು ಟಾರ್ಗೆಟ್ ಮಾಡ್ತಾಯಿದ್ದೀವಿ. ಇದು ಸಮೂಹ ಮಾಧ್ಯಮ ಅದಕ್ಕಿಂತ ಭಿನ್ನವಾದ ಸಾಮಾಜಿಕ ಆಯಾಮಗಳಿಲ್ಲದ ಮತ್ತು ಬೇರೆ ರೀತಿಯಲ್ಲಿ ಇರುವ ಒಂದು ಹೊಸ ಮಾಧ್ಯಮ ಇದು. ಇಲ್ಲಿ ಏನಾಗ್ತದೆ, ಮೊಬೈಲಿನಲ್ಲಿ ಓದ್ತಾನೆ ನೋಡ್ತಾನೆ ಹೋಗ್ತಾನೆ ಅವನು. ನೀವು ನಿಮ್ಮ ಬರವಣಿಗೆಯನ್ನು ನಿಮ್ಮ ನೋಡುಗನಿಗೆ ಅನುಗುಣವಾಗಿ ನಾವು ಬರೀಬೇಕಾಗ್ತಿತ್ತು. ನೀವು ನ್ಯೂಸ್ ಪೇಪರ್ನಲ್ಲಿ ಬರೆಯುವಾಗ ಏನು ಮಾಡ್ತಿದ್ವಿ ನಾವು ಅಂತಂದರೆ, ಮೊದಲಿಗೆ ದೊಡ್ಡ ಲೇಖನಗಳನ್ನು ಬರೀತಾ ಇದ್ವಿ. 1000 ವರ್ಡ್, 2000 ವರ್ಡ್, 3000 ವರ್ಡಿನ ಒಂದೊಂದು ಕಾಪಿಯನ್ನು ಬರೀತಾ ಇದ್ವಿ. ಅದು ಆದಾಗೆ ಸ್ಥಿತ್ಯಂತರ ಆಗ್ತಾಯಿತ್ತು. ಸ್ಪೇಸಲ್ಲಿ ಶ್ರಿಂಕ್ ಆಗ್ತಾ ಕಡಿಮೆ ಆಗ್ತಾ ಬಂದ ಹಾಗೆ ನಾವೇನು ಮಾಡಿದ್ವಿ, ಕಡಿಮೆ ಆಗ್ತಾ ಬಂದ ಹಾಗೆ ನಮ್ಮ ಕಾಪಿಗಳ ಸೈಜ್ ಕೂಡ ಕಡಿಮೆ ಆಗ್ತಾ ಬಂತು. ಕೊನೆಗೆ 300 ಪದಗಳಲ್ಲಿ ಒಂದು ಸ್ಟೋರಿಯನ್ನು ಬರೀಬೇಕು, ಒಂದು ಇಮೇಜ್ ಇರಬೇಕು, 2 ಕೋಟ್ ಇರಬೇಕು, ಆ ಥರದ ಒಂದು ಚೌಕಟ್ಟನ್ನು ಫ್ರೇಮ್ವರ್ಕ್. ಬರವಣಿಗೆ ಕೂಡ ಬದಲಾಗ್ತಾ ಬಂತು. ಟಿ ವಿನಲ್ಲಿ ಬಂದಾಗ ಅಲ್ಲಿ ವಿಜುವಲ್ ತೋರಿಸ್ತಾನೆ, ಅದರ ಡಿಸ್ಕ್ರಿಪ್ಷನ್ ಮಾಡ್ತಾನೆ, ವಿಜುವಲ್ಸ್ ತೋರಿಸ್ತಾನೆ, ಹಿಂದೆ ಡಿಸ್ಕ್ರಿಪ್ಷನ್ ಮತ್ತು ಸ್ಕ್ರೋಲ್ಗಳ ಮೂಲಕ ಕಮ್ಯುನಿಕೇಟ್ ಮಾಡುವ ಪದ್ಧತಿ. ಡಿಜಿಟಲ್ ಮಾಧ್ಯಮದಲ್ಲಿ ಏನಾಗಿದೆ ಅಂತಂದರೆ, ಈಗ ಅವೆರಡರ ಮುಂದುವರಿಕೆ ಪ್ರತಿಯೊಂದು ಬದಲಾಗ್ತಾ ಇರ್ತದೆ. ಇನ್ ದಿಸ್ ವರ್ಲ್ಡ್ ನಥಿಂಗ್ ಈಸ್ ಪರ್ಮನೆಂಟ್, ದ ಚೇಂಜ್ ಈಸ್ ಓನ್ಲಿ ಥಿಂಗ್ ವಿಚ್ ಈಸ್ ಪರ್ಮನೆಂಟ್. ಅದು ಸತತವಾಗಿ ಚಲನಶೀಲವಾಗಿರ್ತದೆ, ನಡೀತಾ ಇರ್ತದೆ, ಹೋಗ್ತಾ ಇರ್ತದೆ, ಮೂವ್ ಆಗ್ತಾ ಇರ್ತದೆ. ಹೀಗೆ ಬದಲಾಗ್ತಾ ಇರುವ ಸಂದರ್ಭಕ್ಕೆ ಮತ್ತು ಸನ್ನಿವೇಶಕ್ಕೆ ತಕ್ಕಂಗೆ ನಾವು ಎಷ್ಟು ಸ್ಪೀಡಾಗಿ ಬದಲಾಗ್ತೀವಿ ಅನ್ನೋದ್ರ ಮೇಲೆ ನಮ್ಮ ಕೆಲಸದ ಸ್ವರೂಪ ಮತ್ತು ನಾವು ಮಾಡಬೇಕಾದ ಕೆಲಸದ ಸ್ವರೂಪ ನಿರ್ಧಾರ ಆಗ್ತದೆ. ಡಿಜಿಟಲ್ ಮಾಧ್ಯಮದಲ್ಲಿ ಈ
ಮೊಬೈಲ್ನಲ್ಲಿ ನಾವು ಮಾಹಿತಿಯನ್ನು ಮೊಬೈಲ್ ಅನ್ನೋದು ಟೂಲ್ ಆದಮೇಲೆ ಮೊಬೈಲ್ನ ಮೂಲಕ ಸಂಪರ್ಕಿಸಬೇಕು ಅಂತ ಅನ್ನೋದಾದ ಮೇಲೆ ಮೇಜರ್ ಆದ ಡೆವಲಪ್ಮೆಂಟು ಮಾಧ್ಯಮ ಲೋಕದಲ್ಲಿ ಸಂಭವಿಸಿತು. ಒಂದು ಏನಂತಂತಂದರೆ, ಇದು ಮಾಧ್ಯಮ ಅನ್ನೋದು ಒಂದು ಮಾರುಕಟ್ಟೆಯನ್ನು ಆಧರಿಸಿದ ವ್ಯವಸ್ಥೆ ಕೂಡ ಹೌದು. ನಾವೆಷ್ಟೇ ಸಾಮಾಜಿಕವಾದ, ಸಾಂಸ್ಕೃತಿಕವಾದ, ರಾಜಕೀಯವಾದ ಕನ್ಸರ್ನ್ ಇದೆ ಅಂತ ಹೇಳಿದ್ರೆ, ಇದೊಂದು ಮಾರುಕಟ್ಟೆಯನ್ನೂ ಒಳಗೊಂಡ ಒಂದು ವ್ಯವಸ್ಥೆ, ಇದು ಸಿಸ್ಟಮ್. ಇದು ಇಲ್ಲಿ ಮೊಬೈಲ್ನಲ್ಲಿ ಓದುಗ ಮೊಬೈಲನ್ನು ಹೊಂದಿರುವವನೇ ಆಗಿರಬೇಕಾಗತ್ತೆ. ಅಂದರೆ ಅವನಿಗಿಂತ ಕೆಳಗಿನವನನ್ನು ಇಲ್ಲಿ ನಾವು ತಲುಪಲಿಕ್ಕೆ ಸಾಧ್ಯ ಇಲ್ಲ. ಯಾರ ಹತ್ರ ಮೊಬೈಲ್ ಇರಲ್ವೋ, ಸ್ಮಾರ್ಟ್ಫೋನ್ ಇರಲ್ವೋ, ಅವನನ್ನು ನಾನು ಈ ಮಾಧ್ಯಮದ ಮೂಲಕ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಕನಿಷ್ಠ ಈ ಮಾಧ್ಯಮದ ಮೂಲಕ ತಲುಪಲಿಕ್ಕೆ ಇರುವ ಕನಿಷ್ಠ ಅರ್ಹತೆ ಮೊಬೈಲನ್ನು ಹೊಂದಿರುವುದು ಅಂತಾಯಿತು. ಆದರೆ ಈಗ ಬಹುತೇಕ ಜನ ಸ್ಮಾರ್ಟ್ಫೋನ್ಗಳನ್ನು ಬಳಕೆ ಮಾಡ್ತಾ ಇರೋದರಿಂದ, ಸಂಖ್ಯೆ ಭಾಳ ವಿಪುಲವಾದ ಸಂಖ್ಯೆಯಲ್ಲಿ ಸ್ಮಾರ್ಟ್ಫೋನ್ ಬಳಸ್ತಾ ಇರೋದರಿಂದ, ಅಲ್ಲಿ ನಾವು ಆ ಆಡಿಯನ್ಸ್ಗಾಗಿ, ಆ ನೋಡುಗನಿಗಾಗಿ, ಆ ಕೇಳುಗನಿಗಾಗಿ ನಾವು ಹೊಸದೊಂದು ಪಾಠ್ಯವನ್ನು ನಾನು ಸಿದ್ಧಪಡಿಸಬೇಕಾದ ಅನಿವಾರ್ಯತೆ ಮತ್ತು ಅಗತ್ಯ ಇದೆ. ಉದಾಹರಣೆಗೆ, ನಾನು ಆಗಲೇ ಪ್ರಸ್ತಾಪ ಮಾಡಿದಂಗೆ 200-300 ವರ್ಡಿನ ಕಾಪಿ ಬರಿತಾ ಇದ್ದವನು 250-300 ಪೇಪರ್ಗೆ ಬಂದಾಗ ಬರೀಲಿಕ್ಕೆ ಶುರು ಮಾಡಿದೆ. ಟಿ ವಿ ಬಂದಾಗ ಸ್ಕ್ರಾಲ್ಗಳ ಮೂಲಕ, ವಾಯ್ಸ್ ಓವರ್ ಮೂಲಕ, ಇಮೇಜ್ಗಳ ಮೂಲಕ ಅದನ್ನು ಕೊಡಲಿಕ್ಕೆ ಶುರು ಮಾಡಿದ್ವಿ. ನಾನು ಫಸ್ಟಿಗೆ ಪ್ರಾರಂಭ ಹೇಳಿದಾಗೆ ಬರವಣಿಗೆ ಅನ್ನೋದು ಎಲ್ಲದಕ್ಕೂ ಭಾಳ ಮುಖ್ಯ. ಸ್ಕ್ರಿಪ್ಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ದಟ್ ಈಸ್ ದ ಸ್ಕೆಲಿಟಿನ್ ಆಫ್ ದಿ ಸ್ಟೋರಿ. ಅದು ವಿಥೌಟ್ ಸ್ಕ್ರಿಪ್ಟ್ ಯು ಕಾಂಟ್ ಕ್ರಿಯೇಟ್ ದ ಸ್ಟೋರಿ, ವಾಟ್ ಎವರ್ ದ ಮೀಡಿಯಮ್ ಇಟ್ ಮೇ ಬಿ, ವೆದರ್ ಇಟ್ ಈಸ್ ಪ್ರಿಂಟ್ ಮೀಡಿಯಮ್ ಆರ್ ವೆದರ್ ಇಟ್ ಈಸ್ ಡಿಜಿಟಲ್ ಮೀಡಿಯಮ್ ಆರ್ ಇಟ್ ಈಸ್ ಟಿ ವಿ ಆಲ್ಸೋ, ಎಲೆಕ್ಟ್ರಾನಿಕ್ ಮೀಡಿಯಮ್. ಸೊ ಈ ಬರವಣಿಗೆ ಮಾಡುವಾಗ, ಆದರೆ ಅದು ಬರವಣಿಗೆ ಸ್ವರೂಪದಲ್ಲಿ ಕೂಡ ಬದ್ಧೆ ಆಗ್ತದೆ. ಓದುವುದಕ್ಕಾಗಿ, ಅಂದರೆ ಓದುವಾಗ ನೀವು ಸ್ವಲ್ಪ ಕಠಿಣವಾದ ಶಬ್ದಗಳನ್ನು ಬರೆದಿದ್ದರೂ ಕೂಡ ಓದ್ತಾ ಹೋಗ್ತಾನೆ ಯೋಚನೆ ಮಾಡ್ತಾ ಇರ್ತಾನೆ. ನೋಡುವಾಗ ಅದು ಮತ್ತೆ ಬದಲಾಗ್ತದೆ. ಡಿಜಿಟಲ್ ಮೀಡಿಯಾದಲ್ಲಿ ಓದುವುದು, ನೋಡುವುದು, ಕೇಳುವುದು ಏಕಕಾಲಕ್ಕೆ ನಡೀತಾ ಇರ್ತದೆ. ಇದು ಹೆಚ್ಚು ಕಾಂಪ್ಲೆಕ್ಸ್ ಆದ, ಸಂಕೀರ್ಣವಾದ ಆಡಿಯನ್ಸ್ ಇರ್ತದೆ. ಮತ್ತು ಇಂಟ್ರೆಸ್ಟಿಂಗ್ ಏನಂತಂದರೆ, ಪೇಪರ್ ಓದುವಾಗ ಪೇಪರ್ ಓದೋದು ಆಪ್ಷನ್ ಇರುತ್ತಲ್ಲ, ಅವನು ಸ್ಕಿಪ್ ಮಾಡಿದ್ರೆ ನೆಕ್ಸ್ಟ್ ಪೇಜಿಗೆ ಹೋಗ್ತಾನೆ ಅವನು. ಇಲ್ಲಿ ಎಷ್ಟೊಂದು ಮಲ್ಟಿಪಲ್ ಆಪ್ಷನ್ಸ್ ಇದೆ ಅವನಿಗೆ, ನೋಡುಗನಿಗೆ ಅಂತಂದರೆ, ಅವನಿಗೆ ಇಷ್ಟ ಆಗದೆ ಇದ್ದರೆ ಅವನು ಕ್ಲಿಕ್ ಮಾಡಿ ಮುಂದಿನ ವಿಡಿಯೋಗೆ ಹೋಗ್ತಾನೆ ಅಥವಾ ಮುಂದಿನ ನ್ಯೂಸಿಗೆ ಹೋಗ್ತಾನೆ. ಬರವಣಿಗೆ ಇಲ್ಲಿ ಬಹಳ ಕಷ್ಟಕರವಾದ ಮತ್ತು ಆದರೆ ನಾವು ಎದುರಿಸಲೇಬೇಕಾದ, ನಾವು ಅಂದರೆ ಪತ್ರಕರ್ತರು ಎದುರಿಸಲೇಬೇಕಾದ ಚಾಲೆಂಜ್ ಇದು. ಏನದು ಚಾಲೆಂಜ್ ಅಂತಂದರೆ, ಬರವಣಿಗೆಯಲ್ಲಿ ನಾವು ನಂಬಿಕೆ ಇಟ್ಟಿರಲೇಬೇಕು. ಬರವಣಿಗೆಯನ್ನು ನಂಬದೆ ನಮಗೆ ಬೇರೆ ವಿಧಾನವೇ ಇಲ್ಲ. ಅಕ್ಷರ ಅನ್ನೋದು ನಮ್ಮ ವಿಚಾರಗಳನ್ನು, ನಮ್ಮ ಅನಿಸಿಕೆಗಳನ್ನು ಕೇಳುಗನಿಗೆ, ನೋಡುಗನಿಗೆ ತಲುಪಿಸಿರುವ ಒಂದು ಮಾಧ್ಯಮವಾಗಿ ನಾವು ಅದನ್ನು ಬಳಸ್ತಾ ಇದ್ದೀವಿ. ಹೀಗೆ ಬರೆಯುವ ಸಂದರ್ಭದೊಳಗೆ ನಾನು ಡಿಜಿಟಲ್ ಮಾಧ್ಯಮಕ್ಕೆ ಬರೆಯುವುದು ಭಾಳ ಕಷ್ಟಕರದ ಸಂಗತಿ ಅಂತ ಹೇಳಿದೆ. ಹಾಗೆಯೇ ಡಿಜಿಟಲ್ ಮಾಧ್ಯಮಕ್ಕೆ ಬರೆಯುವುದು ಅತ್ಯಂತ ಸರಳವಾದದ್ದು ಕೂಡ ಮತ್ತು ಸಹಜವಾದದ್ದು ಕೂಡ. ಇದೇನಿದು, ಎರಡು ಕಾಂಟ್ರಡಿಕ್ಟರಿ ಅಲ್ವಾ? ಒಂದು ತುಂಬ ಸಂಕೀರ್ಣವಾದದ್ದು ಅಂತ ಹೇಳ್ತೇನೆ, ಒಂದು ಸರಳವಾದದ್ದು ಅಂತ ಹೇಳ್ತೇನೆ. ಎರಡು ಹೆಂಗೆ ಒಂದೇ ಕಾಲಕ್ಕೆ ಹೇಳಲಿಕ್ಕೆ ಸಾಧ್ಯ? ಎರಡು ಇದೆ. ನಿಮ್ಮ ಆಡಿಯನ್ಸ್ ಇಲ್ಲಿ ಫಿಕ್ಸ್ ಇದ್ದರೆ, ನೀವು ಏನನ್ನು ಹೇಳಬೇಕಂತ ಬಯಸ್ತಿದ್ರೆ, ಏನನ್ನು ಹೇಳಲಿಕ್ಕೆ ಅಂತ ಬಯಸ್ತೀರಿ, ಅದನ್ನು ನೀವು ದೊಡ್ಡದಾಗಿ ಹೇಳಲಿಕ್ಕೆ ನಿಮಗೆ ಇಲ್ಲಿ ಅವಕಾಶ ಇಲ್ಲ. ನೀವು ದೊಡ್ಡದಾಗಿ ಅಂತಂದರೆ, ಇನ್ ಡಿಜಿಟಲ್ ಮೀಡಿಯಾ ಸ್ಮಾಲ್ ಈಸ್ ಬ್ಯೂಟಿಫುಲ್. ಡಿಜಿಟಲ್ ಮೀಡಿಯಾದಲ್ಲಿ ಸಣ್ಣದಕ್ಕೆ, ಚಿಕ್ಕದಕ್ಕೆ, ಕ್ರಿಸ್ಪ್ ಆಗಿರೋದಕ್ಕೆ ಮಹತ್ವ ಭಾಳ. ಅದು ವಿಡಿಯೋ ಇರ್ಬೋದು, ರೀಡಬಲ್ ಕಂಟೆಂಟ್ ಇರ್ಬೋದು. ನಾನೀಗ ರೀಡಬಲ್ ಕಂಟೆಂಟ್ ಬಗ್ಗೆನೇ ನಾನು ಮಾತಾಡಲಿಕ್ಕೆ ಬಯಸ್ತೇನೆ. ನೀವು ಅಲ್ಲಿ ಕೂಡ ನಾವು ಕೆಲಸದಲ್ಲಿ ಭಾಳ ವ್ಯತ್ಯಾಸ ಏನಾಗಲ್ಲ. ನಿಮ್ಗೆ ಅಲ್ಲಿಯೂ ಹೆಡ್ಡಿಂಗ್ ಹಾಕ್ತಿದ್ವಿ, ಇಲ್ಲೂ ಹೆಡ್ಡಿಂಗ್ ಹಾಕ್ತೀವಿ, ಅಲ್ಲಿ ಇಂಟ್ರೋ ಬರಿತಿದ್ವಿ, ಇಲ್ಲೂ ಇಂಟ್ರೋ ಬರಿತೀವಿ. ಪದಗಳು, ಬಳಕೆ, ಸ್ವರೂಪ ಎಲ್ಲ ಸೇಮ್ ಇದೆ. ಆದರೆ ಅದನ್ನು ಬರೆಯುವ ವಿಧಾನದಲ್ಲೇ ವ್ಯತ್ಯಾಸ ಇದೆ. ನಾನೀಗ ನನ್ನ ಓದುಗ, ಡಿಜಿಟಲ್ ಮೀಡಿಯಾದ ನನ್ನ ಓದುಗ, ಅವನು ಮೊಬೈಲ್ನಲ್ಲಿ ಓದ್ತಾನೆ ಅನ್ನೋದನ್ನು ನಾನು ಗಮನದಲ್ಲಿಟ್ಕೋಬೇಕು. ಮೊಬೈಲ್ನಲ್ಲಿ ಓದುವಾಗ ನನ್ನ ಮೊಬೈಲ್ನ ಸ್ಕ್ರೀನ್ನ ಮೇಲೆ
ಇಲ್ಲಿ ಕೂಡ ನೀವು ಆಕರ್ಷಕವಾದ ಹೆಡ್ಡಿಂಗನ್ನು ಕೊಟ್ಟರೆ ಮಾತ್ರ ಓದುಗನನ್ನು ನೀವು ಗಮನ ಸೆಳೀತೀರಿ. ಇಟ್ ಈಸ್ ಲೈಕ್ ಎನ್ ಆ್ಯಂಕರ್. ನೀವು ಹಾಕಿ ಹಿಡ್ಕೊಂಡು ನಿಲ್ಲಿಸ್ತೀರಿ. ಆ ಹೆಡ್ಡಿಂಗಿನ ಮೂಲಕವೇ ಅವನು ನಿಮ್ಮ ಸುದ್ದಿಯ ಓದುಗನಾಗಿ ಬಂದು ಅಲ್ಲಿ ಕ್ಲಿಕ್ ಮಾಡ್ತಾನೆ. ಒಂದು ಬಟನ್ ಕ್ಲಿಕ್ ಮಾಡುವ ಸಮೀಪದಲ್ಲಿ ಅವನಿಗೆ ನೀವು ಕೊಟ್ಟಿರೋ ಮಾಹಿತಿ ಇದೆ. ಇದು ಒಂದಾದರೆ, ಇದಾದ ಮೇಲೆ ನೀವು ನಿಮ್ಮ ಇದು ಆಕರ್ಷಕವಾದ ಒಂದು ಹೆಡ್ಡಿಂಗ್ ಇರಬೇಕು ಅಂತ ಅನ್ನೋದು ಬಹಳ ಅಂದರೆ ಗಮನ ಸೆಳೆಯುವ ಹೆಡ್ಡಿಂಗ್ ಇರಬೇಕು. ಆ ಹೆಡ್ಡಿಂಗನ್ನು ನೀವು ಆ್ಯಂಕರ್ ಮಾಡಿ ಹುಕ್ ಹಾಕಿ ಅದನ್ನ ಕರ್ಕೊಂಡು ಬರ್ತೀನಿ. ಬಂದ ಮೇಲೆ ಕೂಡ ನಿಮಗೆ ಇಟ್ ಇಸ್ ಆಲ್ಮೋಸ್ಟ್ ನಿಮಗೆ, ನಾನು ಇದನ್ನು ಕ್ರಿಕೆಟ್ನ ಪರಿಭಾಷೆಯಲ್ಲಿ ವಿರೋಧಿಸೋದಾದರೆ, ನಮ್ಮ ಮುದ್ರಣ ಮಾಧ್ಯಮವನ್ನು ಟೆಸ್ಟ್ ಕ್ರಿಕೆಟ್ ಅಂತ ನೋಡೋದಾದರೆ, ಎಲೆಕ್ಟ್ರಾನಿಕ್ ಮಾಧ್ಯಮವನ್ನು ಒನ್ ಡೇ ಕ್ರಿಕೆಟ್ ಅಂತ ನೋಡೋದಾದರೆ, ದಿಸ್ ಇಸ್ 2020 ಮ್ಯಾಚಸ್. ನಿಮಗೆ ಆಡಲಿಕ್ಕೆ ಜಾಸ್ತಿ ಟೈಮ್ ಇರಲ್ಲ, ನಿಮಗೆ ಜಾಸ್ತಿ ಬಾಲ್ ಇಲ್ಲ. ನೀವು ಏನನ್ನು ಮಾಡಬೇಕಾಗಿದೆ, ನೀವು ಏನನ್ನು ಹೇಳಬೇಕಾಗಿದೆ, ನೀವು ಏನನ್ನು ಕಮ್ಯುನಿಕೇಟ್ ಮಾಡಬೇಕಾಗಿದೆ, ಅದನ್ನು ಅತ್ಯಂತ ಕಡಿಮೆ ಸಮಯದಲ್ಲಿ ಕಡಿಮೆ ಪದಗಳಲ್ಲಿ ನೀವು ಕಮ್ಯುನಿಕೇಟ್ ಮಾಡಬೇಕಾಗಿದೆ. ಕಡಿಮೆ ಪದಗಳಲ್ಲಿ ಕಮ್ಯುನಿಕೇಟ್ ಮಾಡಬೇಕಂತ ಅನ್ನೋದು ಇದೊಂದು ಕಷ್ಟಕರವಾದ ಸಂಕೀರ್ಣವಾದ ಸಂಗತಿ ಅಂತ ಹೇಳಿದ್ನಲ್ಲ. ಕಡಿಮೆ ಪದಗಳಲ್ಲಿ ಬಳಸಬೇಕಂತ ಅನ್ನುವಾಗ ಏನಾಗುತ್ತೆ, ನೀವು ಕಡಿಮೆ ಬಳಸುವಾಗ ಹೆಚ್ಚು ಅಡಕವಾಗಿ ಬರೀಬೇಕಾದ ಅನಿವಾರ್ಯತೆ ನಿಮಗಿರ್ತದೆ. ಹೆಚ್ಚು ಅಡಕವಾಗಿ ಬರೀಬೇಕಾಗ್ತದೆ. ಸುಮ್ಮನೆ ಗುಬ್ಬಕ್ಕನ ಕಥೆ ಹೇಳ್ಕೊಂಡು ಏನೋ ವಿಸ್ತರಿಸಲಿಕ್ಕೆ ನಿಮಗೆ ಅವಕಾಶ ಇರಲ್ಲ. ಇದು ಹಾಗಾಗಿ ನಿಮಗೆ ಕಡಿಮೆ ಬರಿಬೇಕನ್ನೋದು, ಕಡಿಮೆ ಲೇಬರನ್ನು ಬಯಸುವ ಕಾರಣಕ್ಕಾಗಿ ಕಡಿಮೆ ಸ್ಪೇಸಲ್ಲಿ ನೀವು ಬರಿತಾ ಇರೋದ್ರಿಂದ ನಿಮಗೆ ಇದೊಂದು ಅವಕಾಶ. ಕಷ್ಟದ್ದು ಯಾಕಂತಂದರೆ ಅದೇ ಕಡಿಮೆ ಶಬ್ದಗಳಲ್ಲಿನೇ ನೀವು ಹೇಳಬೇಕಾದ್ದೆಲ್ಲವನ್ನು ಹೇಳಬೇಕಾಗಿರೋದ್ರಿಂದ ಅದು ಕಷ್ಟದ ಸಂಗತಿ. ಈಗ ಏನಾಗ್ತಾ ಇದೆ ಅಂತಂದರೆ, ನಾನು ಹೇಳಬೇಕಾದ ಸಂಗತಿಯನ್ನು ನಾನು ಮೊದಲ ಪ್ಯಾರಾದಲ್ಲಿ 2, 3, 5 ಪ್ಯಾರಾಗಿಂತ ನೀವು ಜಾಸ್ತಿ ಯಾವುದಾದ್ರೂ ಒಂದು ಕಂಟೆಂಟನ್ನು, ಟೆಕ್ಸ್ಟನ್ನು ಬರೆದ್ರೆ ಅದನ್ನ ಓದುವುದು ಕಷ್ಟ, ಓದುಗನನ್ನು ತಲುಪಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ, ನನ್ನ ಮೊಬೈಲ್ನ ಸ್ಕ್ರೀನ್ನಲ್ಲಿ ನಾನು ಓದ್ತೀನಿ ಅಂತಾದರೆ, ಒಂದು ಸಲ ಒಂದು ಮೊಬೈಲ್ ಸ್ಕ್ರೀನ್ನಲ್ಲಿ 50 ರಿಂದ 80 ಶಬ್ದಗಳನ್ನು ನನಗೆ ನೋಡಲಿಕ್ಕೆ ಸಿಗ್ತದೆ, ಓದಲಿಕ್ಕೆ ಸಿಗ್ತದೆ. ಒಂದು ಸಲ ಸ್ಕ್ರಾಲ್ ಮಾಡಿದರೆ ನಾನು 120, 130, 150ವರೆಗೂ ನಾನು ಹೋಗ್ಲಿಕ್ಕೆ ಸಾಧ್ಯ ಇದೆ. ಮೂರನೇ ಸಲ ಸ್ಕ್ರಾಲ್ ಮಾಡಿದರೆ, ಮೇಲೆ ಹಿಂಗೆ ಪುಷ್ ಮಾಡಿದರೆ, ಅಲ್ಲಿ ಟೆಕ್ಸ್ಟ್ ಕಂಟಿನ್ಯೂ ಆಗಿದ್ದರೆ ನೋಬಡಿ ವಿಲ್ ರೀಡ್ ಇಟ್. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಅತಿ ಹೆಚ್ಚು ಅಂದರೆ ನೀವು ಡಿಜಿಟಲ್ ಮೀಡಿಯಾಗಾಗಿ ನಿಮ್ಮ ಬರೆಯುವ ಕಾಪಿಯನ್ನು 150 ಪದಗಳಿಗೆ ರಿಸ್ಟ್ರಿಕ್ಟ್ ಮಾಡಬೇಕು. ಇದು ಹೆಂಗೆ ಅಂದರೆ, ಇದು ಓದುಗನಿಗಾಗಿ ಬರೆಯೋದು, ನೋಡುವುದಕ್ಕಾಗಿ ಬರೆಯೋದು, ನೋಡುವವ ಓದುವ ಹಾಗೆ ಬರೆಯೋದು. ಈ ಕಾರಣಕ್ಕಾಗಿ ಇದೊಂದು ಕಾಂಪ್ಲೆಕ್ಸ್ ಆದ ಪ್ರೊಸೆಸ್ ಅಂತಂದೆ. ಮತ್ತು ನಿಮಗೆ ಭಾಷೆಯ ಬಳಕೆಯ ಮೇಲೆ ನಿಮಗೆ ಹಿಡಿತಾ ಇದ್ದರೆ ಮತ್ತು ಯಾವ ಪದವನ್ನು ಯಾವ ಕಡೆ ನೀವು ಇದನ್ನು ಸರಿಯಾಗಿ ಬಳಸಬಹುದು ಅನ್ನುವ ನಿಮ್ಮ ಪರಿಜ್ಞಾನ ಇದ್ದರೆ ಇದು ನಿಮಗೆ ಸುಲಭ ಆಗುತ್ತೆ. ಇದು ಸುಲಭ ಮಾಡ್ಕೊಳ್ಳೋದು ಹೇಗೆ, ಭಾಷೆಯನ್ನು ಕಲಿಯುವುದು ಹೇಗೆ, ಭಾಷೆಯನ್ನು ನಮ್ಮದನ್ನಾಗಿಸಿಕೊಳ್ಳುವುದು ಹೇಗೆ, ತುಂಬ ಸರಳವಾದ ವಿಧಾನ ಅಂತ ನಾವು ಮೊದಲಿಂದನೂ ಕೇಳ್ತಾ ಕಲಿತಾ ಬಂದದಂದರೆ, ಭಾಷೆಯನ್ನು ಕಲೀಲಿಕ್ಕೆ ಇರುವ ಹಲವು ವಿಧಾನಗಳಲ್ಲಿ ನಮ್ಮ ಒಳಗೆ ನಾವು ತುಂಬಿಕೊಳ್ಳುತ್ತಾ ಹೋಗುವುದು. ಭಾಷೆ ಲರ್ನಿಂಗ್ ಹೆಂಗಿರ್ತದೆ, ಭಾಷಾ ಕಲಿಕೆ ಹೆಂಗಿರ್ತದೆ ಅಂತಂದರೆ, ನೀವು ಕೇಳಿಸಿಕೊಳ್ಳುವ ಮೂಲಕ ಮಾತಾಡಲಿಕ್ಕೆ ಶುರು ಮಾಡ್ತೀರಿ, ಓದುವುದು ಮೂಲಕ ಯೋಚನೆ ಮಾಡ್ತಾ ಬರೆಯೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿರಿ. ಸೊ ಅಂದರೆ ನಿಮ್ಮ ಇನ್ಪುಟ್ಗಳು ನಿಮ್ಮ ಔಟ್ಪುಟ್ಗಳನ್ನು ನಿರ್ಧಾರ ಮಾಡ್ತಾ ಇರ್ತವೆ. ಸೊ ನನಗಿಲ್ಲಿ ಏನಾಗ್ತಾ ಇದೆ ಅಂತಂದರೆ, ನೀವು ಬರೀಲಿಕ್ಕೆ ಅಂತ ಯೋಚನೆ ಮಾಡುವಾಗ ನೀವು ಓದುವುದು ಭಾಳ ಮುಖ್ಯ. ಯಾರು ಓದ್ತಾ ಹೋಗ್ತಾರೆ, ಯಾರು ಓದಿನ ಬಗ್ಗೆ ಯಾರಿಗೆ ಓದು ಅನ್ನೋದು ಯಾರಿಗೆ ಪ್ರಿಯವಾಗಿರ್ತದೋ ಅವರಿಗೆ ಬರೆಯೋದು ಕೂಡ ಸುಲಭ ಆಗ್ತದೆ. ಅಂದರೆ ಇದು ಹೆಂಗೆ ಅಂತಂದರೆ, ನೀವು ಒಂದು 10 ಪುಸ್ತಕಗಳನ್ನು ಓದಿದರೆ, ಕಾದಂಬರಿಗಳನ್ನು ಓದಿದರೆ, ಬೇರೆ ಬೇರೆ ಟೆಕ್ಸ್ಟ್ ಓದಿದರೆ, ಇದು ನೇರವಾಗಿ ನಿಮಗೆ ಉಪಯೋಗ ಆಗ್ತದೆ ಅಂತ ನಾನು ನೇರವಾಗಿ ಉಪಯೋಗ ಆಗೋದು ಒಂದು ಕ್ರಮ, ಅದರ ಮಾಹಿತಿ, ಇನ್ಫಾರ್ಮೇಷನ್, ಕಥೆ, ಮನೋರಂಜನೆ ಆ ಮೂಲಕ ಆಗಿರೋದು. ಆದರೆ ಭಾಷೆ ಅನ್ನೋದು ಹೆಂಗೆ ಅಂತಂದರೆ, ನೀವು ಓದುವಾಗ ನಿಮಗೆ ಗೊತ್ತಿಲ್ಲದೆಯೇ ಅಪ್ರಜ್ಞಾಪೂರ್ವಕವಾಗಿ ನಿಮ್ಮ ಮನಸ್ಸಿನ ಒಳಗಡೆ, ನಿಮ್ಮ ವಿವೇಕದ ಒಳಗಡೆ ಈ ಸೆಂಟೆನ್ಸಿನ ಪ್ಯಾಟರ್ನ್ಗಳು, ಪ್ಯಾರಾಗಳು,
ವಾಕ್ಯಗಳು, ಶಬ್ದಗಳು ಇವೆಲ್ಲವೂ ಹೋಗಿ ನಿಮ್ಮ ಭಾವಕೋಶದಲ್ಲಿ, ನಿಮ್ಮ ಸ್ಮೃತಿಕೋಶದಲ್ಲಿ ದಾಖಲಾಗ್ತಾ ಇರ್ತವೆ. ಅಪ್ರಜ್ಞಾಪೂರ್ವಕವಾಗಿ ನೀವು ಒಂದು ಕಾದಂಬರಿ ಓದಿ ಮುಗಿಸಿದಾಗ ನಿಮಗೆ ಗೊತ್ತಿಲ್ಲದೆ ನೀವು ನೂರಾರು ಬಗೆಯ ಕಂಟೆಂಟನ್ನು ನೀವು ಕನ್ಸ್ಯೂಮ್ ಮಾಡಿರ್ತೀರಿ, ಸಾವಿರಾರು ಪದಗಳನ್ನು ಕನ್ಸ್ಯೂಮ್ ಮಾಡಿರ್ತೀರಿ, ನೂರಾರು ಬಗೆಯ ವಾಕ್ಯಗಳನ್ನು, ಸೆಂಟೆನ್ಸ್ ಪ್ಯಾಟರ್ನ್ಸನ್ನು ನೀವು ತೊಗೊಂಡಿರ್ತೀರಿ. ಅದು ಹೋಗಿ ನಿಮ್ಮಲ್ಲಿ ಒಳಗಡೆ ಡೈಜೆಸ್ಟ್ ಆಗಿ ನಿಮ್ಮ ಮನಸ್ಸಿನೊಳಗೆ ಇದ್ಕೊಂಡು ಬಿಟ್ಟಿರ್ತದೆ. ನೀವು ಯಾವಾಗ ಬರಿಬೇಕಂತ ಹೊರಡ್ತಾರಲ್ಲ, ನೀವು ಬರೀಲಿಕ್ಕೆ ಶುರು ಮಾಡಿದಾಗ ನೀವು ನಿನ್ನೆ ಓದಿದ್ದೇ ಇವತ್ತು ಬರ್ತದಂತಲ್ಲ, ನಿಮ್ಮ ಭಾವಕೋಶದಲ್ಲಿ, ನಿಮ್ಮ ಸ್ಮೃತಿಕೋಶದಲ್ಲಿ ದಾಖಲಾಗಿರುವ ವಾಕ್ಯಗಳ ಮಾದರಿಗಳು, ಪದಗಳು ಅವು ನಿಮ್ಮ ಮುಂದೆ ಬಂದು ಮೂಡ್ತವೆ. ಯಥಾವತ್ತಾಗಿ ಅಲ್ಲ, ನಿಮ್ಮ ಕ್ರಿಯೇಟಿವಿಟಿಯನ್ನು ಸೇರಿಸಿಕೊಂಡು ನಿಮ್ಮ ವ್ಯಕ್ತಿತ್ವವನ್ನು ಸೇರಿಸಿಕೊಂಡು ಅದು ಬಂದಿರ್ತದೆ. ಇಂಗ್ಲೀಷ್ನಲ್ಲಿ ಸ್ಟೈಲ್ ಈಸ್ ದಿ ಮ್ಯಾನ್ ಅಂತ ಒಂದು ಮಾತಿದೆ. ಈ ಸ್ಟೈಲ್ ಈಸ್ ದಿ ಮ್ಯಾನ್ ಅಂತಂದರೆ ಏನು ಅಂತಂದರೆ, ಪ್ರತಿಯೊಬ್ಬ ವ್ಯಕ್ತಿಯ ಬರವಣಿಗೆಯು ಯುನೀಕ್ ಆಗಿರ್ತದೆ, ಇಂಡಿವಿಜುವಲಿಸ್ಟಿಕ್ ಆಗಿರ್ತದೆ, ವ್ಯಕ್ತಿಗತವಾಗಿರ್ತದೆ. ಒಬ್ಬ ವ್ಯಕ್ತಿಯ ಬರವಣಿಗೆಗಿಂತ ಇನ್ನೊಬ್ಬ ವ್ಯಕ್ತಿಯ ಬರವಣಿಗೆ ಭಿನ್ನವಾಗಿರ್ತದೆ. ನಾನು ಬರೆಯುವ ಒಂದು ಕಾಪಿಯನ್ನು ಇನ್ನೊಬ್ಬರು ಬರೀತಾರೆ, ಬರೀಲಿಕ್ಕಾಗಲ್ಲಕ್ಕಿಲ್ಲ, ಬರೀಲಿಕ್ಕಾಗೋದೇ ಇಲ್ಲ. ನಾನು ಹೇಗೆ ನನಗೆ ಬೇಕಾದ ರೀತಿಯಲ್ಲಿ ನನ್ನ ಆಲೋಚನೆ ಕ್ರಮಗಳನ್ನು ರೂಪಿಸ್ಕೊಂಡಿರ್ತಾನೋ, ಅದೇ ರೀತಿ ನನ್ನ ಓದು ಕೂಡ, ನನ್ನ ತಿಳುವಳಿಕೆ, ನನ್ನ ಅನುಭವ ಕೂಡ ನನ್ನ ಬರವಣಿಗೆಯನ್ನು ನಿರ್ಧರಿಸ್ತಾ ಇರ್ತದೆ. ಹೀಗೆ ಇರುವ ಸಂದರ್ಭದೊಳಗೆ ನಾನು ಭಾಷೆಯ ಕಲಿಕೆ, ಓದಿನ ಮೂಲಕ ನಾನು ಕಲಿತುಕೊಂಡ ನನ್ನ ವಾಕ್ಯಗಳು, ನನ್ನ ಶಬ್ದಗಳದೆಲ್ಲ ನಾನು ಬರೀಲಿಕ್ಕೆ ಹೊರಟಾಗ ನನ್ನ ಮುಂದೆ ಅದು ಪಠ್ಯವಾಗಿ ಬರುವಾಗ ನನ್ನ ಹತ್ರ ಎಷ್ಟು ನನ್ನ ಶಬ್ದ ಭಂಡಾರದಲ್ಲಿ, ನನ್ನ ಓದಿನ ಮೂಲಕ ಒಳಗೆ ದಾಖಲಾದ ಪದಗಳ ಸಂಖ್ಯೆ ಎಷ್ಟಿರ್ತದಲ್ಲ, ಅದನ್ನು ಅನುಗುಣವಾಗಿ ನನ್ನ ಶ್ರೀಮಂತಿಕೆ, ನನ್ನ ಬರವಣಿಗೆಯ ಶ್ರೀಮಂತಿಕೆ ಕೂಡ ನಿರ್ಧಾರ ಆಗ್ತದೆ. ನನ್ನ ಬರವಣಿಗೆಯ ಸ್ವರೂಪ ಕೂಡ ನಿರ್ಧಾರ ಆಗ್ತದೆ, ಅದರ ಗುಣಮಟ್ಟ ಕೂಡ ನಿರ್ಧಾರ ಆಗ್ತದೆ. ಅಂದರೆ ನನಗೆ ಹೆಚ್ಚು ಪದಗಳು ಗೊತ್ತಿದ್ದರೆ ಚೆಂದ ಬರಿಬಹುದಾ? ಪದಗಳ ಸಂಖ್ಯೆ ಜಾಸ್ತಿ ಗೊತ್ತಿದ್ದರೆ, ಹೆಚ್ಚು ಗೊತ್ತಿದ್ದರೆ ಇಲ್ಲ, ಖಂಡಿತ ಇಲ್ಲ. ಪದ ಅನ್ನೋದು ಒಂದು ಯೂನಿಟ್ ಅಷ್ಟೇ. ಪದ ಅನ್ನೋದು ಒಂದು ಘಟಕ, ಅದು ಬರವಣಿಗೆಯಲ್ಲಿ. ಬಹಳಷ್ಟು ಪದಗಳಿದ್ದರೆ ನೀವು ಇನ್ನಷ್ಟು ವೈವಿಧ್ಯಮಯವಾಗಿ ಅದು ಪ್ರೆಸೆಂಟ್ ಮಾಡುವ ಅವಕಾಶವನ್ನು ಕಟ್ಟಿಸ್ತದೆ. ವಾಕ್ಯಗಳ ರಚನೆಯಲ್ಲಿ ಕೂಡ ನಿಮಗೆ ವೈವಿಧ್ಯಮಯವಾದ ವಾಕ್ಯ ರಚನೆ ಮಾಡುವ ಕ್ರಮಗಳು ನಿಮಗೆ ಗೊತ್ತಿದ್ದರೆ ನೀವು ಅದನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಪೂರ್ವ ಸಿದ್ಧತೆ ಅನ್ನೋದು ಪರ್ಟಿಕ್ಯುಲರ್ ಕಾಪಿಗೆ ಅಂತ ಇರೋಂಗಿಲ್ಲ. ಪರ್ಟಿಕ್ಯುಲರ್ ಕಾಪಿಗೆ ಪೂರ್ವ ಸಿದ್ಧತೆ ಅಂತ ಇರ್ತದೆ, ಬಟ್ ಅದು ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟದ್ದು ಮಾತ್ರ ಇರ್ತದೆ. ಭಾಷೆ ಮತ್ತು ಬರವಣಿಗೆಗೆ ಸಂಬಂಧಪಟ್ಟಂಗೆ ಪೂರ್ವ ಸಿದ್ಧತೆ ಅಂದರೆ ನಿಮ್ಮ ಭಾಷಾ ಪ್ರೌಢಿಮೆಯನ್ನು, ಶ್ರೀಮಂತಿಕೆಯನ್ನು ಹೆಚ್ಚಿಸಿಕೊಳ್ಳುವುದು. ಅದು ಹೇಗೆ ಅಂದರೆ ಕೇಳುವ ಮೂಲಕ, ಓದುವ ಮೂಲಕ ಮಾತ್ರ ಸಾಧ್ಯ. ನಿಮ್ಮ ಪಾತ್ರೆಯೊಳಗೆ, ನಿಮ್ಮ ಭಿಕ್ಷಾ ಪಾತ್ರೆಯೊಳಗೆ ಎಷ್ಟು ಬಗೆಯ ವೈವಿಧ್ಯಮಯವಾದನ್ನು ನೀವು ತುಂಬಿಕೊಳ್ಳಿಕ್ಕೆ ಸಾಧ್ಯ ಇದೆಯೋ, ಎಷ್ಟು ನೀರನ್ನು ನೀವು ತುಂಬಿಟ್ಕೊಳ್ಳಿಕ್ಕೆ ಸಾಧ್ಯ ಇದೆಯೋ, ಅಷ್ಟು ಶ್ರೀಮಂತರು ನೀವು ಆಗಿರ್ತೀರಿ. ನಿಮ್ಮ ರೀಪ್ರೊಡ್ಯೂಸ್ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗ್ತದೆ. ಪತ್ರಕರ್ತನಾದವನು ಕೂಡ ಈ ಭಾಷೆಯ ಬಳಕೆಯಲ್ಲಿ ಹೆಚ್ಚು ಕಾಳಜಿಯಿಂದ, ಮುತುವರ್ಜಿಯಿಂದ ವರ್ತಿಸಬೇಕಾಗ್ತದೆ. ಯಾಕೆ ಅಂತಂದರೆ ಇಲ್ಲಿ ಭಾಷೆ ನೇರವಾದ ಸಂವಹನಕ್ಕೆ ಬಳತದೆ. ಇಲ್ಲಿ ನಿಮಗೆ ಮೆಟಾಫರ್ಗಳಲ್ಲಿ ಆಗಲಿ, ರೂಪಕಗಳಲ್ಲಿ, ಉಪಮೆಗಳಲ್ಲಿ ಮತ್ತು ಬೇರೆ ಬೇರೆ ಸೌಂದರ್ಯ, ಛಂದಸ್ಸು, ಸೌಂದರ್ಯ ಮೀಮಾಂಸೆಯನ್ನು ಬಳಸುವ ಭಾಷೆಯ ಅದನ್ನು ನೀವು ಬಳಸುವ ಅಗತ್ಯ ಇರೋದಿಲ್ಲ. ಇಲ್ಲಿ ನೇರವಾಗಿರಬೇಕು, ಸ್ಪಷ್ಟವಾಗಿರಬೇಕು, ಖಚಿತವಾಗಿರಬೇಕು. ಮತ್ತು ಅಪನಂಬಿಕೆ ಅಂತಂದರೆ, ಅಪನಂಬಿಕೆ ಅನ್ನೋ ಪದ ಸರಿ ಹೋಗದಿದ್ದರೆ, ತಪ್ಪು ಅರ್ಥ ಬರುವುದಕ್ಕೆ ಅವಕಾಶ ಕೊಡದ ಹಾಗೆ ನಿಮ್ಮ ಬರವಣಿಗೆ ಇರಬೇಕು. ನೀವೇನು ಹೇಳಬೇಕಾದ್ರೆ ಅದನ್ನು ಸ್ಪಷ್ಟವಾಗಿ, ನೇರವಾಗಿ, ಖಚಿತವಾಗಿ ದಾಖಲಿಸಬೇಕು. ಹೀಗೆ ದಾಖಲಿಸುವ ಮೂಲಕ ಇಲ್ಲಿನ ಭಾಷೆಯನ್ನು, ಇಲ್ಲಿನ ಸಂಸ್ಕೃತಿಯನ್ನು, ಅದು ಭಾಷೆಗೊಂದು ಸಂಸ್ಕೃತಿನೂ ಇರ್ತದೆ ಆ್ಯಕ್ಚುಲಿ. ಆ ಸಂಸ್ಕೃತಿ ಕೂಡ ರಿಫ್ಲೆಕ್ಟ್ ಆಗ್ತಾ ಇರ್ತದೆ ನಮ್ಮ ಬರವಣಿಗೆಯಲ್ಲಿ. ಈ ಕ್ರಿಸ್ಪಾಗಿರುವ ಮೊಬೈಲ್ನಲ್ಲಿ ಓದುಗನನ್ನು ತಲುಪುವುದಕ್ಕಾಗಿ ನೀವು ಬರೆಯುವ ಅಗತ್ಯ ಇರ್ತದೆ. ನೀವು ಹಾಗೆ ಬರೆದಾಗ ನೀವೇನನ್ನೇ ಬರೀರಿ, 150 ವರ್ಡ್ಗಿಂತ ಹೆಚ್ಚು ದೊಡ್ಡದಾದ ಕಾಪಿಯನ್ನು ನಾನೀಗ ಬರೀಲಿಕ್ಕೆ ಸಾಧ್ಯ ಇಲ್ಲ, ಬರೆಯಬಾರದು. ಸೊ 150 ಅಂದರೆ ಒಂದು ಐಡಿಯಾ, ಒಂದು ವಿಚಾರ ಅಥವಾ ಒಂದು ಪಾಯಿಂಟ್, ಒಂದು ನ್ಯೂಸ್ ಅನ್ನೋದು 150 ಪದಗಳ ಒಂದು ಫ್ರೇಮ್ವರ್ಕ್ನಲ್ಲಿ ಅಥವಾ 200 ಪದಗಳ ಒಂದು ಚೌಕಟ್ಟಿನ ಒಳಗಡೆ ನೀವು ಅದನ್ನು ಮುಗಿಸ್ಬೇಕು.
ಹಾಗಿದ್ದರೆ ಮತ್ತು ಇದರಲ್ಲಿ ತುಂಬ ಇನ್ನೂ ಇದರಲ್ಲಿ ಹೇಳಲಿಕ್ಕಾಗದೆ ಉಳಿದ ಮಾಹಿತಿಯನ್ನು ಏನು ಮಾಡಬೇಕು ಅಂತಂದರೆ ಅದನ್ನು ವಿ ಹ್ಯಾವ್ ಟು ಮೇಕ್ ಇಟ್ ಅನದರ್ ಕಾಪಿ. ಇದಕ್ಕೆ ಪೂರಕವಾದದ್ದೇ ಆಗಿರಬಹುದು, ಆದರೆ ಅದರೊಂದು ಭಿನ್ನವಾದ ಇನ್ನೊಂದು ಕಾಪಿ ಮಾಡಬೇಕು. ಇನ್ನೊಂದು ಆಕರ್ಷಕವಾದ ಹೆಡ್ಡಿಂಗು, ಆಕರ್ಷಕವಾದ ಚಿತ್ರ, ಅದೊಂದು ಸಪ್ರೇಟ್ ಯೂನಿಟಾಗಿ ಕನ್ವರ್ಟ್ ಮಾಡಬೇಕು. ಅಂದರೆ ಪ್ರಿಂಟ್ ಮೀಡಿಯಾನಲ್ಲಿ ನಾನು ಒಂದೇ ಕಾಪಿನಲ್ಲಿ ಹಲವು ಸಂಗತಿಗಳನ್ನು ತರಲಿಕ್ಕೆ ಸಾಧ್ಯ ಇತ್ತು, ಹಲವು ವಿಚಾರಗಳನ್ನು ತರಲಿಕ್ಕೆ ಸಾಧ್ಯ ಇತ್ತು. ಈಗ ಇಲ್ಲಿ ನಾನು ಮುದ್ರಣ ಎಲೆಕ್ಟ್ರಾನಿಕ್ ಮತ್ತು ಡಿಜಿಟಲ್ ಮಾಧ್ಯಮದಲ್ಲಿ ಒಂದು ಐಡಿಯಾ, ಒಂದು ಕಾನ್ಸೆಪ್ಟ್, ಒಂದು ಕಾಪಿ ಅಷ್ಟಕ್ಕೆ ನಾನು ರಿಸ್ಟ್ರಿಕ್ಟ್ ಮಾಡಬೇಕು. ಇಮೇಜು ಇರ್ಬೋದು, ಮತ್ತೊಂದು ಇರ್ಬೋದು. ನಾವು ಇದು ಬದಲಾದ ಸಂದರ್ಭದೊಳಗೆ ನಾವು ಬದಲಾವಣೆ ಮಾಡಿಕೊಳ್ಳೋದು ಅನಿವಾರ್ಯ. ನಮ್ಮ ನೋಡುಗರು, ನಮ್ಮ ಕೇಳುಗರು, ನಮ್ಮ ಓದುಗರನ್ನು ಆಧರಿಸಿ, ಯಾಕಂದರೆ ರೀಡರ್ ಈಸ್ ದ ಮಾಸ್ಟರ್. ಅವನಿಗೆ ಬೇಕಾಗಿಲ್ಲ ಅಂತಂದರೆ, ಅವನು ಓದಲ್ಲ ಅಂತಂದರೆ ಅದನ್ನು ನಾವು ಕೊಟ್ಟು ಉಪಯೋಗ ಇಲ್ದಂಗೆ ಆಗುತ್ತೆ. ಆದರೆ ನಾನೇನೀಗ ಹೇಳಲಿಕ್ಕೆ ಹೊರಟಿದ್ದೀನಿ ಅಂದರೆ, ಕಡಿಮೆ ಪದಗಳಲ್ಲಿ ಬರಿಬೇಕಾದ ಸಂದರ್ಭದೊಳಗೆ ನಿಮ್ಮ ವೊಕ್ಯಾಬ್ಯುಲರಿ ಇದೆಯಲ್ಲ, ಅದು ಹೆಚ್ಚು ಶಾರ್ಪನ್ನಾಗಿರಬೇಕಾದ ಅನಿವಾರ್ಯ ಇರ್ತದೆ. ಮತ್ತು ಪದಗಳ ಪುನರಾವೃತ್ತಿಯಾಗದೇ ಇರುವ ಹಾಗೆ ನೋಡ್ಕೋಬೇಕಾಗತ್ತೆ. ಒಂದು ಕಾಪಿನಲ್ಲಿ ಯಾವುದೇ ಒಂದು ಬರವಣಿಗೆ, ಒಂದು ಕಂಟೆಂಟ್ ಬರೆದ ಒಂದು ಕಾಪಿನಲ್ಲಿ ಸಾಧ್ಯವಿದ್ದಷ್ಟು ನಾವು ಅದನ್ನು ಇದು ಮಾಡಬಾರ್ದು. ಏನು, ಪದಗಳ, ವಾಕ್ಯಗಳ, ವಿವರಗಳ ರಿಪಿಟೇಷನ್ ಇಲ್ಲದೆ ಇರೋ ಹಾಗೆ ಮಾಡಬೇಕು. ಆ ರಿಪಿಟೇಷನ್ ಇಲ್ಲದೇ ಇರುವ ಹಾಗೆ ಬರೆಯುವುದು ಕೂಡ ಒಂದು ಸ್ಕಿಲ್. ಅದು ಓದುಗ ಅವನಿಗೇನು ಗೊತ್ತಿಲ್ಲ ಅಂತಲ್ಲ, ಅವನಿಗೆ ಗೊತ್ತಿದೆ ಅಂತೂ ಅಲ್ಲ, ಅವನು ಗೊತ್ತಿದೆಯೋ ಇಲ್ಲೋ ಅಂತಲೂ ನಮಗೆ ಗೊತ್ತಿಲ್ಲ. ಆದರೆ ಅಂಥವನನ್ನು ನಮಗೆ ಅಗೋಚರವಾಗಿರುವ ಒಬ್ಬ ರೀಡರ್ನನ್ನು ಗಮನದಲ್ಲಿಟ್ಕೊಂಡು ನಾವು ಕಮ್ಯುನಿಕೇಟ್ ಮಾಡ್ತಾ ಇರ್ತೀವಿ, ಬರಿತಾ ಇರ್ತೀವಿ. ಹೀಗೆ ಬರೆಯುವ ಸಂದರ್ಭದೊಳಗೆ ನಾನು ಹಲವು ಮಾಹಿತಿಯನ್ನು ಕೊಡುವಾಗ ಹಲವು ಮಾಹಿತಿಗಳನ್ನು ಇಡೀಕಿರಿದು ಒಂದೇ ಕಾಪಿನಲ್ಲಿ ತುಂಬಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಪ್ರಿಂಟಲ್ಲೂ ಸಾಧ್ಯ ಇರಲಿಲ್ಲ, ಮುದ್ರಣದಲ್ಲಿಯೂ ಸಾಧ್ಯ ಇರಲಿಲ್ಲ, ಅದು ಎಲೆಕ್ಟ್ರಾನಿಕ್ನಲ್ಲಂತೂ ಸಾಧ್ಯವೇ ಇಲ್ಲ. ನೀವು ಮೊದಲ ಪ್ಯಾರ, ಎರಡನೇ ಪ್ಯಾರ, ಮೂರನೇ ಪ್ಯಾರ, ನಾಲ್ಕನೇ ಪ್ಯಾರ ಒಂದು ಸ್ಟ್ರಕ್ಚರ್ನಲ್ಲೇ ಇರಬೇಕು. ನೀವು ಸೇಮ್ ರೂಲ್ಸ್ ಅಪ್ಲೈಸ್ ಇನ್ ದಿ ಪ್ರಿಂಟ್ ಮೀಡಿಯಾದಲ್ಲಿ ಏನು ಮಾಡ್ತಿದ್ದೀವಿ ನಾವು ಅಂದರೆ, ಒಂದು ಆರಂಭ, ಒಂದು ಮಧ್ಯ, ಒಂದು ಅಂತ್ಯ ಅಂತ ಇರ್ತದೆ. ನಾವು ನ್ಯೂಸ್ ಬರೆಯುವಾಗ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಇನ್ವರ್ಸ್ ಪಿರಮಿಡ್ ಮಾದರಿನಲ್ಲಿ, ಪಿರಮಿಡ್ನನ್ನು ಕೆಳಮುಖವಾಗಿ ಮಾಡಿದ ಮಾದರಿನಲ್ಲಿ ಬರೀಬೇಕು. ಭಾಳ ಪ್ರಮುಖವಾದ್ದನ್ನು ಮೇಲ್ಭಾಗದಲ್ಲಿ ಇರಬೇಕು, ಕೆಳಭಾಗದಲ್ಲಿ ಕಡಿಮೆ ಇರಬೇಕು ಅಂತಂತಲ್ಲ. ದಟ್ ಅಪ್ಲೈಸ್ ಹಿಯರ್ ಆಲ್ಸೋ. ಇಲ್ಲಿ ಏನಾಗ್ತದೆ ಅಂದರೆ, ಇಲ್ಲಿ ಇದು ಪಿರಮಿಡ್ ಮಾದರಿನಲ್ಲಿ ಇರೋದ್ರ ಬದಲು ಇದು ಸಿಲಿಂಡ್ರಿಕಲ್ ಮಾದರಿ ಅಥವಾ ಸ್ಕ್ವಯರ್ ಮಾದರಿನಲ್ಲಿ ಇರ್ತದೆ. ನಿಮ್ಗೆ ಹಿಂಗೆ ರನ್ ಆಗ್ತಿರ್ತದೆ. ಇಲ್ಲಿ ಕೂಡ ಕಡಿಮೆ ಇರೋದು, ಕಡಿಮೆ ಮಹತ್ವದ್ದು ಕೊನೆಗೆ ಬರ್ತಾ ಹೋಗ್ತದೆ. ಸೊ ಇಲ್ಲಿ ಎಡಿಟ್ ಮಾಡೋದಂತ ಇರಲ್ಲ. ಇಲ್ಲಿ ಕಾಪಿಯನ್ನು ಓರಣ ಮಾಡೋದಿರ್ತದೆ, ಇಂಪ್ರೂವೈಸ್ ಮಾಡೋದಿರ್ತದೆ. ಅಲ್ಲಿ ಎಡಿಟ್ ಮಾಡೋದು ಅಂದರೆ, ಪ್ರಿಂಟ್ನಲ್ಲಿ ಎಡಿಟ್ ಮಾಡೋದಂದರೆ ಕತ್ತರಿಸೋದು, ನಮಗೆ ಪ್ರಿಂಟನ್ನ ಸೈಜ್ಗೆ ಬೇಕಾದಾಗ ಹೊಂದಿಸೋದಾಗಿತ್ತು. ಇಲ್ಲಿ ಸೈಜು ಭಾಳ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಟೈಮ್ ಈಸ್ ಇಂಪಾರ್ಟೆಂಟ್. ರೀಡರ್ನ ಟೈಮ್ ಅನ್ನೋದು ಭಾಳ ಮುಖ್ಯ. ಇಲ್ಲಿ ರೀಡರ್ಗೆ ಭಾಳ ಕಡಿಮೆ ಟೈಮ್ ಇದೆ. ಅವನು ಮಾಲಕಲ್ವ, ಅವನು ಯಜಮಾನ, ಅವನಿಗೆ ಭಾಳ ಕಡಿಮೆ ಇದೆ. ಆ ಮಾಸ್ಟರ್ಗೆ ಪ್ರಿಯವಾಗುವ ಹಾಗೆ, ಆ ಮಾಸ್ಟರ್ನ ಕಮ್ಯುನಿಕೇಟ್ ಆಗುವ ಹಾಗೆ ನಾನು ಇದನ್ನು ಬರೀಬೇಕು. ಹೀಗೆ ಬರೆಯುವ ಸಂಗತಿಯನ್ನು ನಾನು ತಲುಪಿಸಲಿಕ್ಕೆ ಸಾಧ್ಯ ಆದರೆ ಅದು ಅವನಿಗೆ ಇಷ್ಟ ಆದರೆ ಹಿ ಕ್ಯಾನ್ ಲೈಕ್ ಇಟ್, ಹಿ ಕ್ಯಾನ್ ಶೇರ್ ಇಟ್, ಹಿ ಕ್ಯಾನ್ ಸ್ಪ್ರೆಡ್ ಇಟ್. ಹೀಗೆ ಸ್ಪ್ರೆಡ್ ಆಗೋದು, ಅದರ ವೇಗ ಕೂಡ ಭಾಳ ವೈರಲ್ ಆಗುವಂಥ ಪದನ ನಾವು ಈಗ ಬಳಸ್ತೇವೆ. ಈ ಪದ ಮುದ್ರಣ ಮಾಧ್ಯಮದಲ್ಲಿ ಇದ್ದ ಸಂದರ್ಭದೊಳಗೆ ನಮಗೆ ಈ ಪದದ ಬಳಕೆ ಇರಲಿಲ್ಲ. ವೈರಲ್ ಆಗುವುದು ಅಂತಂದರೆ ವೈರಸ್ಸಿನ ಹಾಗೆ ಹರಡುವುದು, ಸ್ಪ್ರೆಡ್ ಆಗೋದು, ಅನಿಯಂತ್ರಿತವಾಗಿ ಬದಲಾಗ್ತಾ ಹೋಗೋದು, ಸ್ಪ್ರೆಡ್ ಆಗ್ತಾ ಹೋಗೋದು, ಹರಡ್ತಾ ಹೋಗೋದು ಅಂತ ಅರ್ಥದೊಳಗೆ ವೈರಲ್ ಆಗೋದು ಅಂತ ಬಳಸ್ತಾರೆ. ಮತ್ತೆ ತನಗೆ ಇಷ್ಟವಾದ್ದನ್ನು ಅವನು ತನಗೆ ಬೇಕಾದವ್ರ ಹತ್ರ ಶೇರ್ ಮಾಡ್ತಾನೆ. ಶೇರ್ ಮಾಡಿದ್ದಾನೆ, ಮತ್ತೊಬ್ಬರ ಹತ್ರ ಶೇರ್ ಮಾಡ್ತಾನೆ, ಅವನು ಮತ್ತೊಬ್ಬರಿಗೆ, ಹೀಗೆ ಮಲ್ಟಿಪಲ್ ಆಗ್ತಾ ಹೋಗ್ತದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇಲ್ಲಿ ನಿಮಗೆ ಡಿಜಿಟಲ್ ಮೀಡಿಯಾಗೆ ಸಂಬಂಧಪಟ್ಟಂಗೆ ಅಂತ ಅಂದರೆ, ಇಲ್ಲಿ ನೀವು ಅಲ್ಲೊಂದು ವಿಧಾನ ಇತ್ತು. ನಿಮ್ಮ ಓದುಗನನ್ನು ನೀವು ತಲುಪೋದು, ಅವನ ಫೀಡ್ಬ್ಯಾಕು, ಅವನ ಪತ್ರ ಬರೆಯೋದು, ಅವನ ರಿಯಾಕ್ಷನ್ನು, ಫೋನ್ಗಳ ಮೂಲಕನೂ ನೀವು ಓದುಗರ ರಿಯಾಕ್ಷನನ್ನು, ನೀವು ಪಲ್ಸಸ್ಸನ್ನು, ಫೀಡ್ಬ್ಯಾಕನ್ನು ಪಡಿತಾ ಇದ್ರಿ. ಡಿಜಿಟಲ್ ಮೀಡಿಯಾದಲ್ಲಿ ಏನಾಗ್ತದೆ ಅಂದರೆ, ಇಲ್ಲಿನ ಪಲ್ಸಸ್ಸನ್ನು ನೋಡುವುದಕ್ಕೆ, ಅವರ ನೋಡುಗನ ರಿಯಾಕ್ಷನನ್ನು ತಿಳ್ಕೊಳ್ಳಿಕ್ಕೆ ಇದು ಇನ್ನೂ ಹೆಚ್ಚು ಸುಲಭವಾದ ಸಲಕರಣೆಗಳನ್ನು, ಸಾಧನಗಳನ್ನು ಒದಗಿಸಿದೆ. ಒಂದು
ಪ್ರತಿಯೊಬ್ಬ ವ್ಯಕ್ತಿಯ ಕಣ್ಣು ಗುಡ್ಡೆಗಳು, ಐಬಾಲ್ಸ್ ಎಷ್ಟೊತ್ತು ಆ ಕಾಪಿಯ ಮೇಲೆ ಇದ್ದುವು ಅನ್ನೋದು ಕೂಡ, ಅಂದರೆ ಅದನ್ನ ಓದಲಿಕ್ಕೆ ಅವನು ತಗೊಂಡ ಟೈಮು, ಎಷ್ಟು ಟೈಮ್ ತೊಗೊಂಡ, ಅದೆಲ್ಲವೂ ಒಂದು ಸೈಂಟಿಫಿಕ್ಕಾಗಿ ಕ್ಯಾಲ್ಕುಲೇಟ್ ಆಗ್ತಾ ಇರ್ತದೆ. ನಿಮ್ಮ ಕಾಪಿಯನ್ನು ಬರೀ ನೋಡಿ ಮುಂದೆ ಹೋದನ, ಹಾಗೆ ಹೋದವರ ಸಂಖ್ಯೆ ಎಷ್ಟು, ಓದಿದವರ ಸಂಖ್ಯೆ ಎಷ್ಟು, ಓದಿದವರಲ್ಲಿ ಪೂರ್ತಿಯಾಗಿ ಓದಿದವರ ಸಂಖ್ಯೆ ಎಷ್ಟು, ಮತ್ತು ಯಾವ ಪ್ರದೇಶದವರು ಓದ್ತಾ ಇದ್ದಾರೆ, ಯಾವ ಏಜ್ ಗ್ರೂಪ್ನವರು ಓದ್ತಾ ಇದ್ದಾರೆ, ಯಾವ ಕಾಲಕ್ಕೆ ಓದ್ತಾರೆ, ಬೆಳಗ್ಗಿನ ಓದುಗ ಯಾರು, ಮಧ್ಯಾಹ್ನದ ಓದುಗ ಯಾರು, ಸಂಜೆಯ ಓದುಗ ಯಾರು, ರಾತ್ರಿಯ ಓದುಗ ಯಾರು, ಮಧ್ಯರಾತ್ರಿಯ ಓದುಗ ಯಾರು ಅಂತ ಕಾಲದ ಆಧಾರದ ಮೇಲೆ ನಿಮಗೆ ಓದುಗರನ್ನು ನೀವು ನಿರ್ಧಾರ ಮಾಡ್ಕೋಬೋದು. ಪ್ರದೇಶದ ಆಧಾರದ ಮೇಲೆ ನಿಮ್ಮ ಓದುಗರನ್ನು ನಿರ್ಧರಿಸ್ಕೋಬೋದು. ನಿಮ್ಮ ಕಾಪಿಯನ್ನು ಮುದ್ರಣ ಮಾಧ್ಯಮದಲ್ಲಿದ್ದಾಗ ನಿಮ್ಮ ಭಾಳ ಸ್ಪೆಸಿಫಿಕ್ ಆಗ ಯಾವ ಪ್ರದೇಶಕ್ಕೆ ನಿಮ್ಮ ಪತ್ರಿಕೆ ಹೋಗ್ತದೆ ಆ ಆಡಿಯನ್ಸನ್ನು ಮಾತ್ರ ನೀವು ಗಮನದಲ್ಲಿಟ್ಕೊಂಡು ಬರಿತಾಯಿದ್ರಿ. ಈಗ ಹಾಗಲ್ಲ. ನಿಮ್ಮ ಓದುಗ ಯಾವ ಪ್ರದೇಶದಲ್ಲಿದ್ದಾನೆ, ಯಾವ ದೇಶದಲ್ಲಿದ್ದಾನೆ ಅಂತ ನಿಮಗೆ ಗೊತ್ತಿರೋದೇ ಇಲ್ಲ. ಅವನು ಇಂಗ್ಲೆಂಡ್ನಲ್ಲಿರ್ಬೋದು, ಅಮೇರಿಕಾದಲ್ಲಿರ್ಬೋದು, ಜಪಾನ್ನಲ್ಲಿರ್ಬೋದು, ಅಥವಾ ಭಾರತದಲ್ಲಿರ್ಬೋದು, ಕರ್ನಾಟಕದ ಒಳಗಡೆ ಇರ್ಬೋದು, ಕರ್ನಾಟಕದ ಹೊರಗಡೆ ಇರ್ಬೋದು. ಪ್ರದೇಶದ ಮಿತಿ ಏನಿತ್ತಲ್ಲ, ಮುದ್ರಣ ಮಾಧ್ಯಮಕ್ಕೆ ಇದ್ದ ಪ್ರದೇಶದ ಮಿತಿಯನ್ನು ಇದು ತೊಡೆದು ಹಾಕಿದೆ ಡಿಜಿಟಲ್ ಮಾಧ್ಯಮ. ಹಾಗೆಯೇ ಎಲೆಕ್ಟ್ರಾನಿಕ್ಸ್ ಮಾಧ್ಯಮದಲ್ಲಿ ಪ್ರಸಾರವಾಗುವ ಕಾಲದಲ್ಲಿಯೇ ಹಾಜರಿದ್ದು ನೋಡಬೇಕಾದ ಒಂದು ಮಿತಿ ಇತ್ತಲ್ಲ, ಅದನ್ನು ಕೂಡ ಒಡೆದಾಕಿದೆ. ಇದು ಅಲ್ಲಿ ಇರುತ್ತೆ, ನಿಮಗೆ ಬೇಕಾದಾಗ ಓದ್ಬೋದು. ಬರೆದ ಕಾಲದಲ್ಲಿನೇ ಓದ್ತಾರಂತಿಲ್ಲ, ಮತ್ತೆ ಮತ್ತೆ ಬಂದು ಓದ್ಬೋದು. ಸೊ ಹೀಗೆ ಇಲ್ಲಿನ ಫೀಡ್ಬ್ಯಾಕನ್ನು ಆಧರಿಸಿ ನಿಮ್ಮ ಕಾಪಿಯ ಇಂಪ್ರೊವೈಸೇಷನ್ಸ್ ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಸ್ಪೇಸ್ ಇದೆ. ಬರವಣಿಗೆ ಅನ್ನೋದು ಬರೀ ಓದುಗನನ್ನು ತಲುಪೋದು ಮಾತ್ರ ಅಲ್ಲ, ನನ್ನ ಅಭಿವ್ಯಕ್ತಿಯನ್ನು ಮಾತ್ರ ಹೇಳ್ಕೊಳ್ಳೋದು ಮಾತ್ರ ಅಲ್ಲ. ಇಲ್ಲಿ ಸುದ್ದಿಯನ್ನು, ಲೇಖನವನ್ನು, ಬರಹವನ್ನು ನಾನು ಕಂಟೆಂಟ್ ಅಂತ ಇದನ್ನು ನಾವೀಗ ಕರಿತೀವಿ. ಕಂಟೆಂಟ್ ರೈಟಿಂಗ್ ಅಂತ ನಾವು ಅದನ್ನ ಮುದ್ರಣ ಮಾಧ್ಯಮದಲ್ಲಿದ್ದಾಗ ಅದನ್ನು ಕಾಪಿ ಅಂತ ಕರಿತಾ ಇದ್ದೀವಿ, ಸ್ಟೋರಿ ಅಂತ ಕರಿತಾ ಇದ್ದೀವಿ. ಇದನ್ನು ಇಲ್ಲಿ ಕಂಟೆಂಟ್ ಅಂತ ಕರಿತೀವಿ. ಪದ ಬದಲೇ ನಾವಿಲ್ಲಿ ಕಂಟೆಂಟ್ ಜನ್ರೇಷನ್ ಮಾಡುವ ಕೆಲಸವನ್ನು ಮಾಡ್ತಾಯಿರ್ತೀವಿ. ಡಿಜಿಟಲ್ ಮಾಧ್ಯಮದಲ್ಲಿ ಕಂಟೆಂಟ್ ಜನ್ರೇಟ್ ಮಾಡುವುದು ಪತ್ರಕರ್ತನ ಕೆಲಸಗಳಲ್ಲಿ ಒಂದು. ಈ ಕಂಟೆಂಟ್ ಜನ್ರೇಷನ್ನಲ್ಲಿ ನಾವು ಬರೆಯುವುದಕ್ಕೆ ಬಳಸುವ ಭಾಷೆ, ವಸ್ತು, ವಿಷಯ, ಅದನ್ನು ಪ್ರೆಸೆಂಟ್ ಮಾಡುವ ಕ್ರಮ, ಈ ಎಲ್ಲವೂ ಭಾಳ ಮುಖ್ಯ ಆಗ್ತದೆ. ಇದರಲ್ಲಿ ವಸ್ತುವಿನಿಂದ ಆಚೆ ದೂರ ಹೋದರೆ ಯು ವಿಲ್ ನಾಟ್ ಮೀಟ್ ದಿ ನೀಡ್ ಆಫ್ ದಿ ಕಾಪಿ ಆರ್ ಕಂಟೆಂಟ್. ವಿಷಯದಿಂದ ಅದು ನೀವು ಆ ಕಂಟೆಕ್ಸ್ಟ್ನಿಂದ ಆಚೆ ಹೋಗುವಂಗಿಲ್ಲ. ನೀವು ಭಾಷೆಯ ಬಳಕೆ ಯಾವ ವಿಷಯದ ಮೇಲೆ ಬರಿತಾ ಇದ್ದೀರಿ, ನೀವು ರಾಜಕಾರಣದ ಬಗ್ಗೆ ಬರಿತಾ ಇದ್ದರು, ಎಕನಾಮಿಕ್ಸ್ ಬಗ್ಗೆ ಬರಿತಾ ಇದ್ದರು, ಹಿಸ್ಟ್ರಿ ಬಗ್ಗೆ ಬರಿತಾ ಇದ್ದರು, ಸಾಮಾಜಿಕ ಸಮಸ್ಯೆ ಬಗ್ಗೆ ಬರಿತಾ ಇದ್ದರು, ಅದಕ್ಕೆ ಬೇಕಾದ ಪದಗಳನ್ನು ನೀವು ಬಳಸಲಿಕ್ಕೆ ಸಾಧ್ಯ. ಇದು ಈ ಥರವಾದ ಬರವಣಿಗೆಯನ್ನು ನೀವು ಮಾಡಿಕೊಳ್ಬೇಕಾದ, ಅಪ್ಡೇಟ್ ಆಗಬೇಕಾದ ಅನಿವಾರ್ಯತೆ ನಮಗಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತಂದರೆ, ಇಲ್ಲಿನ ಓದುಗ ಭಾಳ ವಿಶಿಷ್ಟವಾದ ಓದುಗ ಆಗಿರ್ತಾನೆ. ಇವನಿಗೆ ಯಾವುದರಲ್ಲಿ ಇಷ್ಟ ಇದೆಯೋ ಅದೇ ಥರದ ಕಾಪಿಗಳು ಅವನಿಗೆ ಮತ್ತೆ ಮತ್ತೆ ಹೋಗ್ತಾ ಇರ್ತವೆ. ಅಂದರೆ ಇಲ್ಲಿ ಎರಡು ಇದೆ. ಒಂದು, ನಿಮ್ಮ ಓದುಗ ನಿಮ್ಮ ಕಾಪಿಗಳು ನಿಮಗೆ ಇಷ್ಟ ಆಗದಾಗ ಸರ್ಚ್ ಮಾಡಿದ್ರೆ, ನಿಮ್ಮ ಬರವಣಿಗೆಯನ್ನು, ನಿಮ್ಮ ಕಂಟೆಂಟನ್ನು ಒಬ್ಬ ಓದುಗನಾಗಿ ಅವನು ಇಷ್ಟಪಡ್ಲಿಕ್ಕೆ ಶುರು ಮಾಡಿದ್ರೆ, ಹೀ ವಿಲ್ ಕಮ್ ಆ್ಯಂಡ್ ರೀಡ್ ಇಟ್ ಅಗೇನ್ ಆ್ಯಂಡ್ ಅಗೇನ್. ಯು ವಿಲ್ ಗೆಟ್ ದಿ ಪರ್ಮನೆಂಟ್ ರೀಡರ್. ಹಾಗೆಯೇ ಇನ್ನೊಂದು ಚಾಲೆಂಜ್ ಏನಂದರೆ, ಹೀಗೆ ಈ ಪರ್ಮನೆಂಟ್ ಅಲ್ಲದ ರೀಡರ್ಗಳ ಸಂಖ್ಯೆಯನ್ನು ವಿಸ್ತರಿಸಲಿಕ್ಕೆ ತುಂಬ ಕಷ್ಟಪಡಬೇಕಾಗುತ್ತೆ. ಇಲ್ಲಿ ಡಿವೋಟೆಡ್ ರೀಡರ್ಸ್ ಇದ್ದಾರಲ್ಲ, ಅವ್ರ ಸಂಖ್ಯೆ ಕಡಿಮೆ ಇರ್ತದೆ, ಮತ್ತು ಹಾಗೆ ಇರುವವರ ಸಂಖ್ಯೆಯನ್ನು ಎಕ್ಸ್ಪ್ಯಾಂಡ್ ಮಾಡೋದು ಇನ್ನೂ ಕಷ್ಟದ ಸಂಗತಿ. ಹಾಗಾಗಿ ಈ ಡಿಜಿಟಲ್ ಮಾಧ್ಯಮದಲ್ಲಿ ಬರವಣಿಗೆ ಅನ್ನೋದು ಏಕಕಾಲಕ್ಕೆ ಕಡಿಮೆ ಬರೆಯುವ ಕಾರಣಕ್ಕಾಗಿ ಕಡಿಮೆ ಶ್ರಮ ಹಾಕ್ಬೋದಾದಂಥ ಸರಳ ಅನಿಸಿದರೂ ಕೂಡ, ಆದರೆ ತುಂಬ ಸಂಕೀರ್ಣವಾದ ಓದುಗರನ್ನು, ನೋಡುಗರನ್ನು, ಕೇಳುಗರನ್ನು ನಾವು ತಲುಪಬೇಕಾಗಿರೋದ್ರಿಂದ ನಾವು, ಮತ್ತು ಕಾಲ ದೇಶಗಳ ಮಿತಿ ಇಲ್ಲದೇ ಮಾಡ್ತಾ ಇರೋದ್ರಿಂದ, ಮತ್ತು ಆಸಕ್ತರನ್ನೇ ತಲುಪ್ತೀವಿ, ಆಸಕ್ತರಲ್ಲದೇ ಇರೋನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡಿಕೊಳ್ಳಿಕ್ಕೆ ಭಾಳ ಕಷ್ಟದ ಸಂಖ್ಯೆ ಆಗಿರೋದ್ರಿಂದ ಇಲ್ಲಿ ಹಲವು ಚಾಲೆಂಜಸನ್ನು ನಾವು ಫೇಸ್ ಮಾಡಬೇಕಾಗ್ತದೆ. ಅದಕ್ಕೆ ಸಬ್ಜೆಕ್ಟಿನ ಮೇಲಿನ ಹಿಡಿತ ಮತ್ತು ಪರಿಣತಿ ಇದೆಯಲ್ಲ, ಅದು ಭಾಳ ಮುಖ್ಯ ಆಗ್ತದೆ. ನಾನೀಗಾಗಲೇ ಪ್ರಸ್ತಾಪ ಮಾಡಿದಾಗೆ, ನಿಮ್ಮ ಓದುಗ ನಿಮಗೆ ಮತ್ತೆ ಮತ್ತೆ ಓದಲಿಕ್ಕೆ ಶುರು ಮಾಡ್ತಾನೆ ನಿಮ್ಮ ಕಂಟೆಂಟನ್ನು ಇಷ್ಟಪಟ್ಟರೆ ಅಂತನೋ ಮಾತನ್ನು ಹೇಳಿದೆ ನಾನು. ಇಲ್ಲಿ ಏನಾಗುತ್ತೆ ಅಂದರೆ, ಆ ಕಂಟೆಂಟನ್ನು ಇಷ್ಟಪಟ್ಟು ಓದ್ತಾನೆ ಅಂತಂತಂದರೆ
ಯಾವುದೋ ನಿರ್ದಿಷ್ಟವಾದ ವಿಷಯಕ್ಕೆ ಸಂಬಂಧಪಟ್ಟ ಓದನ್ನು ಅವನು ಮಾಡ್ತಾ ಇರ್ತಾನೆ. ಆ ನಿರ್ದಿಷ್ಟವಾದ ವಿಷಯಕ್ಕೆ ಸಂಬಂಧಪಟ್ಟ ಓದನ್ನು ಮಾಡ್ತಾ ಇರೋದ್ರಿಂದ ಅವನು ಹೀಸ್ ಹೀ ಹ್ಯಾಸ್ ಅ ಸ್ಪೆಷಲೈಸ್ಡ್ ಇಂಟ್ರೆಸ್ಟ್ ಇನ್ ದಟ್ ಪರ್ಟಿಕ್ಯುಲರ್ ಫೀಲ್ಡ್. ಅದು ಅವನು ನೀವು ಹಿಂದೆ ಯಾವುದೋ ಬರೆದದನ್ನು ನೀವು ಪುಷ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅವನಿಗೆ. ಯಾಕಂದರೆ ಹೀ ಈಸ್ ಅ ಸ್ಪೆಷಲೈಸ್ಡ್ ಪರ್ಸನ್, ಸ್ಪೆಷಲೈಸ್ಡ್ ರೀಡರ್. ಯು ಆರ್ ಗೆಟಿಂಗ್ ಇಟ್. ಅಲ್ಲಿಗೆ ನೀವು ಅವನ ಜೊತೆಗೆ ಓಡ್ತಾ ಇದ್ದೀರಿ. ನೀವು ಬರೀ ಕಂಟೆಂಟಿನ ಹಿಂದೆ ಓಡ್ತಾ ಇಲ್ಲ. ನಿಮ್ಮ ಓದುಗ ಕೂಡ ನಿಮ್ಮಷ್ಟೇ ಟ್ರೈನ್ಡ್ ಅಥವಾ ನಿಮಗಿಂತ ಹೆಚ್ಚು ಪರಿಣಿತನೂ ಆಗಿರಬಹುದು ಮತ್ತು ನಿಮ್ಮದಲ್ಲದ ಕಾಪಿಯನ್ನು ಓದಿ ಕೂಡ ಅವಲ್ಲಿ ಬಂದಿರೋ ಸಾಧ್ಯತೆ ಇರ್ತದೆ. ಸೊ ಹೀಗಾಗಿ ಈ ಓದುಗನಿಗೆ ನೀವು ನಿಮ್ಮ ಕಂಟೆಂಟ್ನಲ್ಲಿ ಬಳಸುವ ಭಾಷೆ ಮತ್ತು ಬಳಸುವ ವಿಷಯ ಎರಡರಲ್ಲಿನೂ ತಾಜಾತನ ಅಂತ ಇರದೇ ಇದ್ದರೆ, ಫ್ರೆಶ್ನೆಸ್ ಅಂತ ಇರದೇ ಇದ್ದರೆ, ಯು ವಿಲ್ ನಾಟ್ ಗೋಯಿಂಗ್ ಟು ರೀಚ್ ಯುವರ್ ರೀಡರ್. ಓದುಗನನ್ನು ತಲುಪದೇ ಇದ್ದರೆ, ಓದುಗನನ್ನು ತಲುಪಲಿಕ್ಕೆ ಆಗದೇ ಇದ್ದರೆ ಭಾಳ ಕಷ್ಟ ಆಗುತ್ತೆ. ಮತ್ತು ಅದು ಇಮಿಡಿಯೇಟ್ ನಿಮ್ಗೆ ಅಲ್ಲಿ ಟೈಮ್ ಇದೆಯಲ್ಲ, ನ್ಯೂಸ್ ಪೇಪರ್ನಲ್ಲಿ ಟೈಮ್ ಇತ್ತಲ್ಲ, ಒಂದು ಟೈಮ್ ಅಂತ ಸಿಗ್ತಿತ್ತು ನಿಮಗೆ. ಟಿ ವಿನಲ್ಲಿ ಒಂದು ಟೈಮ್ ಅಂತ ಸಿಗ್ತಿತ್ತು. ಇಲ್ಲಿ ನಿಮಗೆ ಟೈಮ್ ಅಂತ ಸಿಗೋಂಗಿಲ್ಲ. ಇಲ್ಲಿ ಟೈಮ್ ಅಂತ ಸಿಗದೇ ಇರೋದ್ರಿಂದ ಏನು ಮಾಡ್ಬೇಕಂತಂದ್ರೆ ನೀವು ನಿಮ್ಗೆ ಇಮಿಡಿಯೇಟ್ ರಿಯಾಕ್ಷನ್ಸ್ ಬರ್ಲಿಕ್ಕೆ ಶುರು ಆಗ್ತವೆ. ರಿಯಾಕ್ಷನ್ಸ್ ಇಮಿಡಿಯೇಟ್ ಬರ್ಲಿಕ್ಕೆ ಶುರು ಆಗ್ತವೆ ಅಂತಂದಾಗ ಇನ್ನೊಂದು ಅಡ್ವಾಂಟೇಜ್ ಇದೆ. ಪ್ರಿಂಟ್ ಮಾಧ್ಯಮದಲ್ಲಿ ನಾನು ಒಂದು ಸಲ ಬರೆದು ಮುದ್ರಣಕ್ಕೆ ಹೋದ್ಮೇಲೆ ಐ ಕಾಂಟ್ ಚೇಂಜ್ ಇಟ್, ಐ ಕಾಂಟ್ ಅಪ್ಡೇಟ್ ಇಟ್. ಏನಿದ್ರೂ ಮರುದಿನ ಮತ್ತೊಂದು ಕಾಪಿ ಕೊಡ್ಬೋದಿತ್ತೆ ಹೊರತು ಇಲ್ಲ. ಆದರೆ ಡಿಜಿಟಲ್ ಮಾಧ್ಯಮದಲ್ಲಿ ಒಂದು ಸವಲತ್ತು ಏನಂತಂದರೆ, ನೀವು ಬರೆದ ಕಾಪಿಯನ್ನು ಮತ್ತೆ ಇಂಪ್ರೂವೈಸ್ ಮಾಡುವ, ನಿಮ್ಮ ಓದುಗರನ್ನು ತಲುಪ್ತಾನೆ ನೀವು ಇಂಪ್ರೂವೈಸ್ ಮಾಡುವ. ಅಂದರೆ ಯಾವುದೇ ಒಂದು ಮಾಹಿತಿಯನ್ನು ಅದಕ್ಕೆ ಪೂರಕವಾದ ಮಾಹಿತಿ ಬಂದರೆ ಅದನ್ನೇ ಅಪ್ಡೇಟ್ ಮಾಡ್ಬೋದು. ನೀವು ಅದೇ ಕಾಪಿಯನ್ನು ಅಪ್ಡೇಟ್ ಮಾಡ್ಬೋದು. ಮತ್ತು ಹೊಸ ಕಾಪಿಯನ್ನು ಬರೆಯುವ ಅಗತ್ಯ ಇಲ್ಲ. ಒಂದು ನಿಮ್ಮ ಕಾಪಿಗೆ ಪೂರಕವಾದ ಅಪ್ಡೇಟ್ ಇರುವ ಕಂಟೆಂಟ್ ನಿಮಗೆ ದೊರಕಿದರೆ, ಮಾಹಿತಿ ದೊರಕಿದರೆ, ಅದನ್ನು ಇರುವ ಕಾಪಿನಲ್ಲಿನೇ ರಿಹ್ಯಾಶ್ ಮಾಡಿ, ರೀರೈಟ್ ಮಾಡಿ, ರೀಪಬ್ಲಿಷ್ ಮಾಡುವ. ಅಂದರೆ ನಿಮ್ಮ ಹಳೆ ಓದುಗರಿಗೂ ಅದು ತಲುಪಿರ್ತದೆ ಮತ್ತು ಹೊಸಬರಿಗೂ ಕೂಡ ಅದು ತಲುಪ್ತದೆ. ಅಪ್ಡೇಟ್ ಮಾಡುವ ಒಂದು ಅವಕಾಶವನ್ನು ಡಿಜಿಟಲ್ ಮೀಡಿಯಾದ ಕಂಟೆಂಟ್ ಒದಗಿಸ್ತದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂತಂದರೆ, ಇಲ್ಲಿ ನೀವು ಇನ್ನೊಂದು ಕಾಪಿಯನ್ನು ಬರೆದು ಬಿಡ್ಬೋದು. ಇದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆದ ಕಂಟೆಂಟ್ ನಿಮ್ಗೆ ಸಿಕ್ಕರೆ ಅಲ್ಲೊಂದು ಬರೀಬಹುದು. ಹೀಗೆ ಸಾಧ್ಯತೆಗಳ ಒಂದು ಫ್ಲಡ್ಗೇಟನ್ನು ಇದು ಓಪನ್ ಮಾಡ್ತದೆ. ಹಾಗಾಗಿ ಇಲ್ಲಿ ಓದುಗ ಮಾತ್ರ ಅಲ್ಲ, ಮತ್ತು ಬರೀ ನೋಡುಗ ಮಾತ್ರ ಅಲ್ಲ, ಅವನು ಸ್ಪೆಷಲೈಸ್ಡ್ ಇಂಟ್ರೆಸ್ಟ್ ಇರುವಂಥವನು ಏಕಕಾಲಕ್ಕೆ, ಮತ್ತು ಹಲವು ಮೂಲಗಳಿಂದ ಅವನಿಗೆ ಮಾಹಿತಿ ದೊರಕ್ತಾ ಇದೆ. ಅವನನ್ನು ಅಜ್ಞಾನಿ ಅಂತಾಗಲಿ ಗೊತ್ತಿಲ್ಲದವನಂತಾಗಲಿ ಗ್ರಹಿಸಿ ಬರೆಯುವುದು ನವಮಾಧ್ಯಮದ ಪತ್ರಕರ್ತರಿಗೆ ಸಾಧ್ಯವೇ ಇಲ್ಲ. ನಾವು ಅವನಿಗೆ ಗೊತ್ತಿದೆಯೋ ನಮಗೆ, ಗೊತ್ತಿದೆಯೋ ಗೊತ್ತಿಲ್ಲ ನಮಗೆ. ಆದರೆ ನಾವು ಬರೆಯುವಾಗ ನಮಗೆ ನಮ್ಮ ಕಂಟೆಂಟ್ನಿಗೆ ಅನುಗುಣವಾಗಿ ಅಪ್ಡೇಟೆಡ್ ಇರುವ ಮಾಹಿತಿಯನ್ನು ಅಪ್ಡೇಟೆಡ್ ಇರುವ ಮಾದರಿನಲ್ಲಿ, ಫ್ರೆಶ್ ಆದ ರೀತಿಯಲ್ಲಿ, ಭಿನ್ನವಾದ ರೀತಿಯಲ್ಲಿ ಬರೀಬೇಕಾಗ್ತದೆ. ಇಲ್ಲಿ ಇನ್ನೊಂದು ಚಾಲೆಂಜು ನಮಗೆ ಇದೆ. ಮುದ್ರಣ ಮಾಧ್ಯಮಕ್ಕಿಂತ ಭಿನ್ನವಾದ ರೀತಿಯಲ್ಲಿ ಅಲ್ಲಿ ನಿಮಗೆ ಮುದ್ರಣ ಮಾಧ್ಯಮದಲ್ಲಿ ನಿಮಗೆ ಲಾಯಲ್ ರೀಡರ್ ಅಂತ ಇದ್ದ. ಇಲ್ಲಿ ಲಾಯಲ್ ರೀಡರ್ ಇದ್ದಾನೆ, ನಾನು ಆಗಲೇ ಪ್ರಸ್ತಾಪ ಮಾಡಿದೆ. ಆ ಥರದ್ದು ಬೇರೆ ಕಂಟೆಂಟಿನ ಆಧಾರದ ಮೇಲೆ ಲಾಯಲ್ ರೀಡರ್ ಇದ್ದಾನೆ. ಅಲ್ಲಿ ಫಾರ್ಮ್ಯಾಟಿನ ಆಧಾರದ ಮೇಲೆ ಲಾಯಲ್ ರೀಡರ್ ಇದ್ದಾನೆ. ನಿಮಗೆ ಇಲ್ಲಿ ಫಾರ್ಮ್ಯಾಟ್ನ ಆಧಾರದ ಮೇಲೆ ನಿಮಗೆ ಲಾಯಲ್ ರೀಡರ್ ಸಿಗೋಂಗಿಲ್ಲ. ಇಲ್ಲಿ ನಾವೇನಾಗ್ತದೆ ಅಂತಂದರೆ, ಇಲ್ಲಿ ಲಾಯಲ್ ಅಲ್ಲಿ ಏನಾಗುತ್ತೆ ಅಂದರೆ, ನಿಮ್ಮ ಪತ್ರಿಕೆ ಒಂದು ಪತ್ರಿಕೆಯಿಂದ ಇನ್ನೊಂದು ಪತ್ರಿಕೆ ಓದಿದೆ ಮಾತ್ರ ಇನ್ನೊಂದರಲ್ಲಿ ಏನು ಬಂದಿದೆ ಅಂತ ಗೊತ್ತಾಗ್ತಿತ್ತು. ಇಲ್ಲಿ ಏನಾಗುತ್ತದೆ ಅಂದರೆ, ನೀವು ಇವನಿಗೆ ಬರೀ ಅವನ ಬೆರಳ ತುದಿಯಲ್ಲಿನೇ ಅವನಿಗೆ ಆಯ್ಕೆಗಳಿರೋದ್ರಿಂದ ಅವನೇನು ಮಾಡ್ತಾನೆ, ಬದಲಾಯಿಸ್ತಾ ಹೋಗ್ತಾನೆ. ಅಂದರೆ ನೀವು ನಿಮ್ಮ ಸಹಸ್ಪರ್ಧಿಯ ಬರಹಗಾರ ಇದ್ದಾನಲ್ಲ, ಲೇಖಕ ಇದ್ದಾನಲ್ಲ, ಸುದ್ದಿ ಬರೆಯೋನಿದ್ದಾನಲ್ಲ, ನ್ಯೂಸ್ ಮಾಡೋನಿದ್ದಾನಲ್ಲ, ಕಂಟೆಂಟ್ ಜನರೇಟ್ ಮಾಡೋದನ್ನಲ್ಲ, ನೀವು ಅವನ ಜೊತೆಗಿನ ರೇಸ್ನಲ್ಲಿನೂ ಇರ್ತೀರಿ. ನೀವು ನಿಮ್ಮ ಸಹಸ್ಪರ್ಧಿಯ ಜೊತೆಗೆ ಕಾಂಪೀಟ್ ಮಾಡ್ತಾ ಇರ್ತೀರಿ. ಆ ಸಹಸ್ಪರ್ಧಿ ನಿಮಗಿಂತ ಹೆಚ್ಚು ವೆಲ್ವರ್ಸ್ಡ್ ಆಗಿರಬಹುದು, ಭಾಷೆಯ ವಿಷಯದಿಂದ, ಕಂಟೆಂಟಿನ ವಿಷಯದಿಂದ, ಪ್ರೆಸೆಂಟೇಷನ್ನ ವಿಷಯದಿಂದ. ನೀವು ಅಂದರೆ ಬರೆಯುವವನ ಉದ್ದೇಶಿಸಿ ನಾನು ಮಾತಾಡ್ತಾ ಇರೋದು, ಓದುಗನನ್ನು ಉದ್ದೇಶಿಸಿ ಅಲ್ಲ. ಬರೆಯುವವನು ಅಂದರೆ ಅಪ್ಡೇಟ್ ಆಗುವುದು, ಮಾಹಿತಿಯ ದೃಷ್ಟಿಯಿಂದ ಅಪ್ಡೇಟ್ ಆಗುವುದು, ಕಂಟೆಂಟ್ ವಿಷಯದ ಮಾಹಿತಿಯ ಅಪ್ಡೇಟ್ ಆಗುವುದು, ಭಾಷೆಯ ಬಳಕೆಯಲ್ಲಿ ನಿಷ್ಣಾತನಾಗಿರುವುದು, ಹಾಗೆಯೇ ಅದನ್ನು
ಬೇರೆಯವರಿಗಿಂತ ಭಿನ್ನವಾಗಿ ನಾನು ಹೇಗೆ ಬರೆದು ಕೊಡ್ತೀನಿ ಅಂತ ಅನ್ನೋದು ಕೂಡ ಬಹಳ ಮುಖ್ಯ ಆಗ್ತದೆ. ಭಾಷೆ, ವಿಷಯ ಮತ್ತು ಪ್ರೆಸೆಂಟೇಷನ್, ಈ ಮೂರು ಯಾರ್ದು ಫ್ರೆಶ್ ಆಗಿರ್ತದೆ, ಯಾರ್ದು ತಾಜಾ ಇರ್ತದೆ, ಯಾರ್ದು ಅಪ್ಡೇಟೆಡ್ ಇರ್ತದೆ, ಅವನ ಕಾಪಿಗಳನ್ನು ಓದುಗರು ಇಷ್ಟಪಡ್ತಾರೆ, ಓದುಗರು ಬಯಸ್ತಾರೆ. ಹಳೆಯ ಮಾಹಿತಿಯನ್ನು ಹೊಸ ಫಾರ್ಮೆಟ್ನಲ್ಲಿ ಕೊಟ್ಟು ಮಾತ್ರಕ್ಕೆ ರಿಸೀವ್ ಮಾಡೋದಿಲ್ಲ ಓದುಗರು. ಹೊಸ ಮಾಹಿತಿಯನ್ನು ಹಳೆ ಫಾರ್ಮೆಟ್ನಲ್ಲಿ ಕೊಟ್ಟರೂ ಒಪ್ಪಂಗಿಲ್ಲ. ಸೊ ಹೀಗಾಗಿ ಫಾರ್ಮ್ಯಾಟ್ ಮತ್ತು ಕಂಟೆಂಟ್, ಭಾಷೆ, ಪ್ರೆಸೆಂಟೇಷನ್, ಈ ಮೂರು ಕೂಡ, ಈ ನಾಲ್ಕು ಕೂಡ ಜೊತೆಗೇ ಹೋಗಬೇಕು. ಹಾಗೆ ಹೋಗುವ ನಿಟ್ಟಿನಲ್ಲಿ ನಮ್ಮ ತಯಾರಿ ಹೇಗಿರಬೇಕು, ಎಷ್ಟಿರಬೇಕು ಅಂತ ಅನ್ನೋದನ್ನು ನಾವು ಮತ್ತೆ ಮತ್ತೆ ರಿಫ್ರೆಶ್ ಆಗುವ ಮೂಲಕ, ಮತ್ತೆ ಮತ್ತೆ ಓದಿಕೊಳ್ಳುವ ಮೂಲಕ, ಬದಲಾವಣೆಗಳನ್ನು ಗಮನಿಸುವ ಮೂಲಕ ನಾವು ರೂಢಿಸ್ಕೊಳ್ಬೇಕಾಗಿದೆ, ರೂಪಿಸ್ಕೊಳ್ಬೇಕಾಗಿದೆ. ನಮಸ್ಕಾರ.